Hi students, today we are going to discuss about chapter 2 sexual reproduction in flowering plants. Okay, ಮೊದಲನೇ ಚಾಪ್ಟರ್ ಕಂಪ್ಲೀಟರ್ ಆಗಿದೆ. ನಿಮಗೆ ಮೊದಲನೇ ಚಾಪ್ಟರ್ಸ್ಗೆ ಕ್ವಶನ್ಸ್ ಅದ್ರ ಮೇಲೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನು ನಾನು ಆಲ್ರೆಡಿ ಹಾಕಿದ್ದೀನಿ. ನೀವು ಹೋಮ್ವರ್ಕ್ಗಳನ್ನ ಸೆಂಡ್ ಮಾಡಿದ್ದೀರ, ಆಯಿತಾ? ಸೊ ನೀವು ಬೇಕಿದ್ದರೆ ಇನ್ನೊಂದು ಸಲ ನೀವು ಕ್ವಶನ್ಸು ಆನ್ಸರ್ಸನ್ನು ಒಂದು ಸಲ ಡೀಟೇಲಾಗಿ ನೋಡ್ಕೊಳ್ಳಿ, ಆಯಿತಾ? ಫಸ್ಟ್ ಚಾಪ್ಟರ್ಸಲ್ಲಿ ನಾನು ಹೇಳಿದ್ದೀನಿ, ನಮ್ಮ ಬಯಾಲಜಿಯಲ್ಲಿ ಅಂತಂದರೆ ವೆಯ್ಟೇಜ್ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಯೂನಿಟ್ ವೈಸು ವೆಯ್ಟೇಜ್ ಕೊಟ್ಬಿಡ್ತಾನೆ. ಸೊ ಹಂಗಾಗಿ ನೀವು ಯಾವ ಕ್ವಶನ್ಸ್ ಕೊಡ್ಬೋದು, ಯಾವ ಥರ ಕ್ವಶನ್ಸ್ ಕೊಡ್ಬೋದು ಅಂತಷ್ಟೇ ಹೇಳ್ಬೋದು. ನಾವು ಇದೇ ಕ್ವಶನ್ಸ್ ಬರುತ್ತೆ, ಇಷ್ಟೇ ಮಾರ್ಕ್ಸಿಗೆ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಚಾಪ್ಟರ್ ವೈಸ್. ಸೊ ಹಂಗಾಗಿ ಇಡೀ ಯೂನಿಟ್ಗೆ ನೀವು ವೆಯ್ಟೇಜ್ ಇರೋದ್ರಿಂದ ಇಡೀ ಯೂನಿಟನ್ನು ನೀವು ಡೀಟೇಲಾಗಿ ಓದಬೇಕಾಗುತ್ತೆ, ಆಯಿತಾ? ಸೊ ಅದನ್ನು ರೆಪಿಟೇಷನ್ ಕ್ಲಾಸಸ್ಸಲ್ಲಿ ಮಾಡೋಣ, ಇರಲಿ. ಈಗ ನೆಕ್ಸ್ಟ್ ಚಾಪ್ಟರ್ ಬಂದು ನಿಮಗೆ ಸೆಕೆಂಡ್ ಚಾಪ್ಟರು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ಈ ಚಾಪ್ಟರಲ್ಲಿ ನೀವು ಏನೇನು ಓದ್ತೀರಾ ಅಥವಾ ಏನೇನು ತಿಳ್ಕೊತೀರಾ ಅಂತ. ಸೊ ಫಸ್ಟ್ ಒನ್, ಸೊ ಫ್ಲವರ್ ಈಸ್ ಅ ಫ್ಯಾಸಿನೇಟಿಂಗ್ ಆರ್ಗನ್ ಆಫ್ ಏಂಜಿಯೋಸ್ಪರ್ಮ್ಸ್ ಅಂತ ಇದೆ. ಫಸ್ಟು ನೀವು ಇಲ್ಲಿ ಫ್ಲವರ್ ಬಗ್ಗೆ ತಿಳ್ಕೊಬೇಕು. ನೀವು ಫ್ಲವರ್ ಬಗ್ಗೆ ಆಲ್ರೆಡಿ ನಿಮಗೆ ಫಸ್ಟ್ PUCನಲ್ಲಿ ನಾನು ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರಲ್ಲಿ ನಿಮಗೆ ಡೀಟೇಲಾಗಿ ಆಗಿದೆ. Flower, a fascinating organ of angiosperms. It is a fascinating organ ಅಂತ ಹೇಳ್ತಾನೆ. ಸೊ ನೆಕ್ಸ್ಟ್, ಪ್ರೀ-ಫರ್ಟಿಲೈಸೇಷನ್ ಸ್ಟ್ರಕ್ಚರ್ ಆ್ಯಂಡ್ ಈವೆಂಟ್ಸ್. ಪ್ರೀ-ಫರ್ಟಿಲೈಸೇಷನ್ ಸ್ಟ್ರಕ್ಚರ್ ಆ್ಯಂಡ್ ಈವೆಂಟ್ಸ್ ನೋಡೋಣ ಏನಂತಂದು. ಡಬಲ್ ಫರ್ಟಿಲೈಸೇಷನ್, ಪೋಸ್ಟ್ ಫರ್ಟಿಲೈಸೇಷನ್, ಸ್ಟ್ರಕ್ಚರ್ ಆ್ಯಂಡ್ ಈವೆಂಟ್ಸ್, ಅಪೋಮಿಕ್ಸಿಸ್ ಆ್ಯಂಡ್ ಪಾಲಿಎಂಬ್ರಿಯಾನಿ. ಸೊ ಇದಿಷ್ಟು ಕಾನ್ಸೆಪ್ಟ್ಸನ್ನು ಓದ್ತಾ ಹೋಗ್ತೀರಾ. ಮೊದಲನೇದು ಬಂದರೆ ಕಾನ್ಸೆಪ್ಟ್ ನಿಮಗೆ, ದಟ್ ಈಸ್ ಅ ಫ್ಲವರ್. ಇಲ್ಲಿ ವಾಟ್ ಈಸ್ ಫ್ಲವರ್ ಅನ್ನೋದು ನಿಮಗೆ, ಫ್ಲವರ್ ಅಂದರೆ ಏನು ಅಂತ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಏನು ಫ್ಲವರ್ ಅಂತ ಅಂದರೆ. ನಾವು ರೀಪ್ರೊಡಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅಂದರೆ ಎಸ್ಪೆಷಲಿ ಸೆಕ್ಷುವಲ್ ರೀಪ್ರೊಡಕ್ಷನ್. ನಾನು ನಿಮ್ಗೆ ಫಸ್ಟ್ PUCನಲ್ಲೇ ಹೇಳಿದ್ದೀನಿ, ಫ್ಲವರ್ ಈಸ್ ಮೇಂಟ್ ಫಾರ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತಲೇ ಹೇಳ್ತೀವಿ ನಾವು. ಫ್ಲವರ್ ಈಸ್ ಮೇಂಟ್ ಫಾರ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಬಿಕಾಸ್ ಫ್ಲವರ್ ಈಸ್ ಅ ಸೆಕ್ಸ್ ಆರ್ಗನ್ ಆಫ್ ಅ ಪ್ಲಾಂಟ್ ಬಾಡಿ. ಪ್ಲಾಂಟ್ ಬಾಡಿನಲ್ಲಿ ಸೆಕ್ಸ್ ಆರ್ಗನ್ ಏನಿದೆಯೋ ಅದನ್ನು ನಾವು ಫ್ಲವರ್ ಅಂತಲೇ ಕರಿತೀವಿ. ಯಾಕಂತಂದರೆ ಇಟ್ ಹ್ಯಾಂಗ್ ಬೋತ್ ಸೆಕ್ಸ್ ಆರ್ಗನ್ಸ್. ಸೊ ಅಲ್ಲಿ ಮೇಲ್ ಸೆಕ್ಸ್ ಆರ್ಗನ್ಸು, ಫಿಮೇಲ್ ಸೆಕ್ಸ್ ಆರ್ಗನ್ಸು ಎರಡು ಒಂದೇ ಫ್ಲವರಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಫ್ಲವರಲ್ಲಿ ಇರ್ಬೋದು. ಸೊ ಅದೆಲ್ಲ ಡೀಟೇಲಾಗಿ ಓದಿದ್ದೀರ ನೀವು. ಸೊ ಎರಡು ಸೆಕ್ಸ್ ಆರ್ಗನ್ಸ್ ಒಂದೇ ಫ್ಲವರಲ್ಲಿದ್ದರೆ ಏನಂತ ಹೇಳ್ತೀವಿ, ಸೊ ಬೇರೆ ಬೇರೆ ಇದ್ದರೆ ಏನಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಟ್ ಈಸ್ ಅ ಮೋನಿಷಿಯಸ್ ಫ್ಲವರ್, ಇಟ್ ಈಸ್ ಅ ಡೈಯಿಷಿಯಸ್ ಫ್ಲವರ್ ಅಂತ ಹೇಳ್ತೀವಿ ನಾವು. ಸೊ ಅದನ್ನು ನೋಡಿದ್ದೀರಾ ನೀವು, ಆಯಿತಾ? ಸೊ ಫ್ಲವರ್ ಈಸ್ ಅ ಫ್ಯಾಸಿನೇಟಿಂಗ್ ಆರ್ಗನ್ ಅಂತ ಕರಿತೀವಿ. ಸೊ ಫ್ಯಾಸಿನೇಟಿಂಗ್ ಆರ್ಗನ್, ವಾಟ್ ಈಸ್ ಮೆಂಟ್ ಬೈ ಫ್ಯಾಸಿನೇಟಿಂಗ್, ಇದು ನಿಮಗೆ ಬೇಕು ಮೇನಾಗಿ. ಸೊ ಇದು ಹೊಸ ವರ್ಡು ಅಂತ ನಾನು ಅನ್ಕೋತೀನಿ, ಅಲ್ಲ ಗೊತ್ತಿರುತ್ತೆ ಕೆಲವರಿಗೆ. ಫ್ಯಾಸಿನೇಟಿಂಗ್, ಸೊ ಫ್ಯಾಷನ್ ಅಂತ ಕರಿತೀವಿ. ಸೊ ಫ್ಯಾಸಿನೇಟಿಂಗ್ ಆರ್ಗನ್, ದಟ್ ಮೀನ್ಸ್ ಇಟ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಆರ್ಗನ್ ಆಫ್ ಅ ಪ್ಲಾಂಟ್ ಬಾಡಿ ಅಂತ ಕರಿತೀವಿ, ಹೌದಲ್ಲ? ನಾವು ಪ್ಲಾಂಟ್ ಬಾಡಿನಲ್ಲಿ ಎಂಥ ಫ್ರೂಟ್ಸ್ ಇರ್ಬೋದು, ಸೊ ಬ್ರಾಂಚಸ್ ಎಷ್ಟೇ ಇರ್ಬೋದು, ಲೀವ್ಸ್ ಎಷ್ಟೇ ಅಟ್ರಾಕ್ಟಿವ್ ಆಗಿರ್ಬೋದು, ಅದನ್ನೆಲ್ಲ ಮೀರಿಸೋ ಕೆಪಾಸಿಟಿ ಯಾವುದಕ್ಕಿದೆ, ದಟ್ ಈಸ್ ಅ ಫ್ಲವರ್. ಸೊ ಹಂಗಾಗಿ ಏನಂತ ಕರಿತಾನೆ, ಇಟ್ ಈಸ್ ಅ ಯುನೀಕ್ ಕ್ಯಾರೆಕ್ಟರ್. ಸೊ ಈ ಕ್ಯಾರೆಕ್ಟರ್ ಫ್ಲವರಲ್ಲಿ ಬಿಟ್ಟರೆ ಎಲ್ಲೂ ನೋಡೋಕ್ಕೆ ಚಾನ್ಸ್ ಇಲ್ಲ ನಾವು. ಇಡೀ ಎನ್ವೈರಾನ್ಮೆಂಟ್, ಇಡೀ ನಮ್ಮ ನೇಚರಲ್ಲೇ ಆಗ್ಬೋದು, ಹೌದಲ್ಲ? ಫ್ಲವರ್ಗಿರುವಂಥ ಸೊ ಅಟ್ರಾಕ್ಷನ್ ಇರ್ಬೋದು, ಬ್ಯೂಟಿ ಇರ್ಬೋದು, ಯುನೀಕ್ ಕ್ಯಾರೆಕ್ಟರ್ಸ್ ಇರ್ಬೋದು, ನಾವು ಬೇರೆ ನೋಡಲಿಕ್ಕೂ ಚಾನ್ಸ್ ಇಲ್ಲ. ಸೊ ಹಂಗಾಗಿ ಇದನ್ನು ನಾವೇನಂತ ಕರಿತೀವಿ ಅಂದರೆ, ಇಟ್ ಇಸ್ ಅ ಫ್ಯಾಸಿನೇಟಿಂಗ್ ಆರ್ಗನ್. Flower is a fascinating organ, nothing but it is an interesting organ. That means to attract and hold attentively by a unique power. ಎಲ್ಲರನ್ನೂ ಏನು ಮಾಡುತ್ತೆ ಅಂತ ಅಂದರೆ, ಸೊ ಯುನೀಕಾಗಿ ಏನು ಮಾಡುತ್ತೆ, ಅಟ್ರ್ಯಾಕ್ಟ್ ಮಾಡುತ್ತೆ, ಅಲ್ಲ? ಯಾವುದೇ ಫ್ಲವರ್ ನೋಡಿರಿ, ಸೊ ಯಾವ ಫ್ಲವರ್ ನೋಡಿದ್ರು ಅಷ್ಟೇ ಏನಪ್ಪ ಅಂತಂದರೆ, ಯಾರು ಫ್ಲವರ್ಗೆ ಅಟ್ರ್ಯಾಕ್ಟ್ ಆಗದೇ ಇರೋರು ಇಲ್ಲ ನೇಚರಲ್ಲಿ, ಹೌದಲ್ಲ? ಸೊ ನಾವು ಮನುಷ್ಯರುಗಳೇ ಆಗ್ಬೋದು, ಯಾವುದೇ ಒಂದು ಫ್ಲವರ್ ನೋಡಿದ್ರು ನೋಡಿ ಅಷ್ಟು ಚೆನ್ನಾಗಿದೆ, ಇದಿಷ್ಟು ಚೆನ್ನಾಗಿದೆ, ಅದು ಆ ಕಲರ್ ಇದೆ, ಈಗ ಹೇಳ್ತಾ ಇರ್ತೀವಿ ನಾವು. ಆ ಅಟ್ರ್ಯಾಕ್ಟ್ ಮಾಡುವಂಥ ಕೆಪಾಸಿಟಿ ಇದೆ ಅದಕ್ಕೆ ಅಂತ ಅಷ್ಟೇ. ದಟ್ ಈಸ್ ಅ ಫ್ಯಾಸಿನೇಟಿಂಗ್ ಆರ್ಗನ್ ಆಫ್ ಏಂಜಿಯೋಸ್ಪರ್ಮ್ಸ್. ಸೊ ದಟ್ ಮೀನ್ಸ್ ಫ್ಲವರಿಂಗ್ ಪ್ಲಾಂಟ್ಸ್. ಏಂಜಿಯೋಸ್ಪರ್ಮ್ಸ್ ಮೀನ್ಸ್ ಫ್ಲವರಿಂಗ್ ಪ್ಲಾಂಟ್ಸ್ ಆರ್ ಹೈಯರ್ ಪ್ಲಾಂಟ್ಸ್ ಅಂತಲೇ ಕರಿತೀವಿ. ಸೊ ನೆಕ್ಸ್ಟ್ ಬಂದರೆ ಪ್ರೀ-ಫರ್ಟಿಲೈಸೇಷನ್ ಸ್ಟ್ರಕ್ಚರ್ ಆ್ಯಂಡ್ ಈವೆಂಟ್ಸ್. ವಾಟ್ ಈಸ್ ಮೆಂಟ್ ಬೈ ಫರ್ಟಿಲೈಸೇಷನ್? ಲಾಸ್ಟ್ ಚಾಪ್ಟರ್ಲಿ ಹೇಳಿದ್ದೀನಿ ನಾನು. ಫರ್ಟಿಲೈಸೇಷನ್ ಮೀನ್ಸ್ ಇಟ್ ಇಸ್ ಅ ಫ್ಯೂಷನ್ ಆಫ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಟು ಫಾರ್ಮ್ ಅ ಝೈಗೋಟ್. ಮೇಲು ಫೀಮೇಲ್ ಗ್ಯಾಮೆಟ್ ಫ್ಯೂಷನ್ ಪ್ರಾಡಕ್ಟನ್ನು ನಾವೇನಂತ ಕರಿತೀವಿ, ಝೈಗೋಟ್. ದಟ್ ಪ್ರೋಸೆಸ್ ಇಸ್ ನೋನ್ ಆಸ್, ದಟ್ ಈಸ್ ಅ ಫರ್ಟಿಲೈಸೇಷನ್. ಇಲ್ಲಿ ಏನು ನೋಡ್ತಾ ಇದ್ದೀರಾ ಅಂತಂದರೆ, ಪ್ರೀ ಫರ್ಟಿಲೈಸೇಷನ್ ಸ್ಟ್ರಕ್ಚರ್ ಆ್ಯಂಡ್ ಈವೆಂಟ್ಸ್. ಬಿಫೋರ್ ಫರ್ಟಿಲೈಸೇಷನ್ಗೂ ಮೊದಲೇ ಪ್ಲಾಂಟ್ ಬಾಡಿನಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ, ಏನಾಗ್ಬೋದು ಥಿಂಕ್ ಮಾಡಿ. ಫರ್ಟಿಲೈಸೇಷನ್ ಅಂತಂದರೆ ಏನಾಗಬೇಕು, ಇಲ್ಲಿ ಗ್ಯಾಮೆಟ್ ಫ್ಯೂಷನ್ ಆಗಬೇಕು. ಈ ಗ್ಯಾಮೆಟ್ ಫ್ಯೂಷನ್ ಆಗೋಕ್ಕೂ ಮೊದಲೇ ಏನು ಪ್ರೋಸೆಸ್ ಆಗಬೇಕು ಅಂತ, ಏನು ಪ್ರೋಸೆಸ್ ಆಗಬೇಕು, ದಟ್ ಈಸ್ ಅ ಗೆಮೆಟೋಜೆನೆಸಿಸ್. ಏನಾಗಬೇಕಲ್ಲಿ ನಿಮಗೆ, ಗೆಮೆಟೋಜೆನೆಸಿಸ್ ಆಗಬೇಕು.
ಅದನ್ನು ನಾವೇನಂತ ಕರಿತೀವಿ ಪ್ರೀ ಫರ್ಟಿಲೈಸೇಷನ್ ಸ್ಟ್ರಕ್ಚರ್. ಆ ಗ್ಯಾಮೆಟೋಜೆನೆಸಿಸ್ ಪ್ರೋಸೆಸ್ ಇದೆಯಲ್ಲ ಅದು ಎಲ್ಲಿ ನಡೆಯುತ್ತೆ ಆಯಿತಾ. ಸೊ ಫ್ಲವರಲ್ಲಿ ಎಲ್ಲಿ ನಡೆಯುತ್ತೆ, ಅದು ನಡೀಲಿಕ್ಕೆ ಯಾವ ಪ್ಲ್ಯಾಂಟ್ ಪಾಟ್ ಇನ್ವಾಲ್ವ್ ಆಗುತ್ತೆ, ಅದರದ್ದು ಸ್ಟ್ರಕ್ಚರು ಮತ್ತು ಸೊ ಪ್ರೋಸೆಸ್ ಹೆಂಗಾಗುತ್ತೆ ಅನ್ನೋದನ್ನು ನೋಡ್ತೀರ. ನೆಕ್ಸ್ಟ್ ಬಂದರೆ ಡಬಲ್ ಫರ್ಟಿಲೈಸೇಷನ್. ಸೊ ಇದ್ರ ಬಗ್ಗೆ ನಾನು ಫಸ್ಟೆಲ್ಲ ಸ್ವಲ್ಪ ಬ್ರೀಫಾಗಿ ಹೇಳಿದ್ದೆ. ಯಾವುದು ಹೇಳಬೇಕಾದ್ರೆ ಅಂತ ಅಂದರೆ ನಿಮಗೆ ಲೈಫ್ ಸೈಕಲ್ಸ್ ಹೇಳಿದ್ದೆ ನಾನು. ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್, ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಆ್ಯಂಡ್ ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ಸ್ ಅಂತ ಇದೆ. ಆ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ನ ನಾವು ಯಾವ್ದ್ರ ಮೇಲೆ ಹೇಳ್ತೀವಿ ಅಂತ ಅಂದರೆ ಬೆಸ್ಟ್ ಅಪ್ ಅಂದರೆ ಸೊ ಕ್ರೋಮೋಸೋಮ್ ನಂಬರ್. ಸೊ ಹ್ಯಾಪ್ಲಾಟ್ ಸೆಟ್ ಆಫ್ ಕ್ರೋಮೋಸೋಮ್ ಆರ್ ಡಿಪ್ಲಾಟ್ ಸೆಟ್ ಆಫ್ ಕ್ರೋಮೋಸೋಮ್ ಅಂತ ಹೇಳ್ಬಿಡ್ತೀವಿ ನಾವು. ಇಲ್ಲಿ ಡಬಲ್ ಫರ್ಟಿಲೈಸೇಷನ್ನು ಡಬಲ್ ಮೀನ್ಸ್ 2 ಸಲ ಆಗ್ತಾ ಇದೆ ಅಂತ ಆಯಿತಾ. ಅದಕ್ಕೆ ಇದನ್ನು ಡಬಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಫರ್ಟಿಲೈಸೇಷನ್ ಅಂತ ಅಂದರೆ ಗೊತ್ತಿದೆ ನಿಮಗೆ, ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಫ್ಯೂಷನ್ ಆಗೋದು ಅಂತ. ಇಲ್ಲಿ 2 ಸಲ ಆಗ್ತಾ ಇದೆ ಅಂತ. ಬಟ್ ಇಲ್ಲಿ ಯಾವ ಗ್ಯಾಮೆಟ್ ಜೊತೆ ಫ್ಯೂಷನ್ ಆಗುತ್ತೆ ಅನ್ನೋದ್ರ ಮೇಲೆ ನಾವಿಲ್ಲಿ ಡಬಲ್ ಫರ್ಟಿಲೈಸೇಷನ್ ಅಂತ ನೋಡ್ತೀವಿ ಆಯಿತಾ. ಸೊ ಈ ಪ್ರೊಸೆಸ್ಸು ಕೂಡ ನಾವು ಪ್ಲಾಂಟಲ್ಲಿ ನೋಡ್ತೀವಿ. ಅದು ಹೆಂಗಾಗುತ್ತೆ ಅಂತ ನೋಡೋಣ ವಿತ್ ಡಯಾಗ್ರಾಮು. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಪೋಸ್ಟ್ ಫರ್ಟಿಲೈಸೇಷನ್ ಸ್ಟ್ರಕ್ಚರ್ ಆ್ಯಂಡ್ ಈವೆಂಟ್ಸ್. ಪೋಸ್ಟ್ ಫರ್ಟಿಲೈಸೇಷನ್ ಸ್ಟ್ರಕ್ಚರ್ ಆ್ಯಂಡ್ ಈವೆಂಟ್ಸ್. ಪೋಸ್ಟ್ ಮೀನ್ಸ್ ಕಂಪ್ಲೀಷನ್ ಆಫ್ ಸೊ ಪ್ರೋಗ್ರಾಮ್ ಅಂತ. ಸೊ ಏನೋ ಮುಗ್ದಿದೆ, ಇಲ್ಲಿ ಏನು ಮುಗ್ದಿದೆ, ಫರ್ಟಿಲೈಸೇಷನ್ ವಿಲ್ ಬಿ ಕಂಪ್ಲೀಟೆಡ್. ಪೋಸ್ಟ್ ಆಫ್ಟರ್ ಫರ್ಟಿಲೈಸೇಷನ್ ಆದಮೇಲೆ ಏನೆಲ್ಲ ಚೇಂಜಸ್ ಆಗುತ್ತೆ ಆ ಫ್ಲವರಲ್ಲಿರ್ಬೋದು ಪ್ಲ್ಯಾಂಟಲ್ಲಿರ್ಬೋದು, ಅದೇ ಸ್ಟ್ರಕ್ಚರ್ ಏನಾಗುತ್ತೆ, ಜೊತೆಗೆ ಏನೆಲ್ಲ ಈವೆಂಟ್ಸು ಕ್ಯಾರಿಡ್ ಔಟ್ ಆಗುತ್ತೆ ಅನ್ನೋದನ್ನು ನೋಡ್ತೀರ ಅಲ್ಲಿ. ನೆಕ್ಸ್ಟ್ ಅಪೋಮಿಕ್ಸಿಸ್ ಆ್ಯಂಡ್ ಪಾಲಿಎಂಬ್ರಿಯಾನಿ. ಸೊ ಈಗ ಆಲ್ರೆಡಿ ಓದಿ ಮುಗಿಸಿರೋರು, ಕೆಲವರು ಆಲ್ರೆಡಿ ಓದ್ತಾ ಇದ್ದೀರಾ ಹೌದಾ. ಸೊ ಯಾವುದೋ ಮೆಟೀರಿಯಲ್ ಇದೆ, ಇಲ್ಲ ನಮ್ಮ ಕಾಲೇಜ್ ಮೆಟೀರಿಯಲ್ ಆಗ್ಬೋದು, ಸೊ ಅಥವಾ NCERT ಬುಕ್ ಆಗಿರ್ಬೋದು. ಓದಿರೋರು ಕೆಲವ್ರಿಗೆ ಇದು ವರ್ಡ್ಸ್ ಫೆಮಿಲಿಯರ್ ಅಂತ ಅನ್ಕೋತೀನಿ ನಾನು. ಕೆಲವರು ಇನ್ನೂ ಸ್ಟಾರ್ಟೇ ಮಾಡಿಲ್ಲದವ್ರಿಗೆ ಏನೂ ಆಗಲ್ಲ. ಬಟ್ ಆಲ್ರೆಡಿ ಓದಿದ್ದೀರಾ ಅಂತ ಅನ್ಕೋತೀನಿ. ಯಾಕಂತಂದರೆ ಸೆಕೆಂಡ್ ಚಾಪ್ಟರ್ ವೀಡಿಯೋಸ್ ಕಂಪ್ಲೀಟ್ ವೀಡಿಯೋ ನಾನು ಹಾಕಿದ್ದೆ ಹೌದಲ್ಲ. ಸೊ ಅದ್ರಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ. ಅಪೋಮಿಕ್ಸಿಸ್ ಆ್ಯಂಡ್ ಪಾಲಿಎಂಬ್ರಿಯಾನಿ ಅಂತ. ಸೊ ಅಪೋಮಿಕ್ಸಿಸ್ ಅಂತ, ಮಿಕ್ಸಿಸ್ ಮೀನ್ಸ್ ಫ್ಯೂಷನ್ ಅಂತ. ಅಪೋಮಿಕ್ಸಿಸ್ ಅಂತ ಅಂದರೆ ಸೊ ದೆರ್ ಇಸ್ ನೋ ಫ್ಯೂಷನ್ ಆಫ್ ಗ್ಯಾಮೆಟ್ಸ್. ಸೊ ದ ಸೀಡ್ಸ್ ಕ್ಯಾನ್ ಡೆವಲಪ್ ಇಂಟು ಫಾರ್ಮೇಷನ್ ಆಫ್ ಅ ಸೀಡ್ ಫಾರ್ಮೇಷನ್ ಆಗ್ತಾ ಇದೆ. ಬಟ್ ಏನಪ್ಪ ಅಂತಂದರೆ ಇಲ್ಲಿ ಸೊ ಗ್ಯಾಮೆಟ್ ಫ್ಯೂಷನ್ ಆಗ್ತಾ ಇಲ್ಲ. ಅದನ್ನೇನಂತ ಕರಿತೀವಿ ಅಪೋಮಿಕ್ಸಿಸ್. ಸೂಡೋ ಸೀಡ್ ಫಾರ್ಮೇಷನ್ ಅಂತ ಕರಿತೀವಿ, ಫಾಲ್ಸ್ ಸೀಡ್ ಫಾರ್ಮೇಷನ್. ಸೀಡ್ ಫಾರ್ಮೇಷನ್ ಹೆಂಗಾಗುತ್ತೆ ಅಂತಂದರೆ ಫರ್ಟಿಲೈಸೇಷನ್ ಆಗಬೇಕು, ಎಂಬ್ರಿಯೋ ಆಗಬೇಕು, ಎಂಬ್ರಿಯೋ ಆದಮೇಲೆ ಏನಾಗುತ್ತೆ, ಸೀಡ್ ಫಾರ್ಮೇಷನ್ ಆಗುತ್ತೆ, ಫ್ರೂಟ್ ಆಗುತ್ತೆ. ಬಟ್ ಇಲ್ಲೇನಾಗ್ತಾ ಇದೆ, ವಿತೌಟ್ ಫ್ಯೂಷನ್ ಆಫ್ ಗ್ಯಾಮೆಟ್ಸ್. ಸೊ ಡೈರೆಕ್ಟಾಗಿ ಏನಾಗ್ತಾ ಇದೆ, ಸೀಡ್ ಫಾರ್ಮೇಷನ್ ಆಗುತ್ತೆ. ಅದನ್ನು ಅಪೋಮಿಕ್ಸಿಸ್ ಅಂತ ಕರಿತೀವಿ ಅಥವಾ ಅಪೋಮಿಕ್ಟಿಕ್ ಸೀಡ್ ಅಂತ ಕರಿತೀವಿ. ಆ ಪ್ರೋಸೆಸ್ ಇದೆ. ಅದು ಯಾವ ಪ್ಲಾಂಟ್ಸಲ್ಲಿ ಆಗುತ್ತೆ, ಹೇಗಾಗುತ್ತೆ ನೋಡೋಣ ಮುಂಚೆ. ನೆಕ್ಸ್ಟ್ ಬಂದರೆ ಪಾಲಿಎಂಬ್ರಿಯಾನಿ. ಇಲ್ಲ ಇದೆ ನಿಮಗೆ ಡೈರೆಕ್ಟಾಗಿ. ಪಾಲಿ ಮೀನ್ಸ್ ಮೆನಿ, ಎಂಬ್ರಿಯಾನಿ ಮೀನ್ಸ್ ಎಂಬ್ರಿಯೋಸ್ ಆಯಿತಾ. ಬಟ್ ಈಸ್ ಎಂಬ್ರಿಯೋ ಗೊತ್ತಿದೆ ಅನ್ಕೋತೀನಿ, ಲಾಸ್ಟ್ ಚಾಪ್ಟರ್ಲ್ಲಿ ಹೇಳಿದ್ದೀನಿ ನಾನು. ಎಂಬ್ರಿಯೋ ಮೀನ್ಸ್ ಏನು ಹೇಳ್ಬೋದು ಎಂಬ್ರಿಯೋ ಅಂತಂದರೆ ಇಟ್ ಈಸ್ ಅ ಪ್ರಿಮೆಚ್ಯೂರ್ ಸ್ಟೇಜ್ ಆಫ್ ಅನ್ ಇಂಡಿವಿಜುವಲ್. ಒಂದು ಇಂಡಿವಿಜುವಲ್ ಡೆವಲಪ್ಮೆಂಟ್ ಆಗ್ತಾಯಿದೆ ಅಂದರೆ ಅರ್ಲಿ ಸ್ಟೇಜನ್ನು ಅಥವಾ ಪ್ರಿಮೆಚ್ಯೂರ್ ಸ್ಟೇಜ್, ಇನ್ನೂ ಮೆಚುರೇಷನ್ ಆಗಿರಲ್ಲ, ಆ ಪ್ರಿಮೆಚ್ಯೂರ್ ಸ್ಟೇಜನ್ನು ನಾವೇನಂತ ಕರಿತೀವಿ ಸೊ ಲೈಫ್ ಟೈಮಲ್ಲಿ, ದಟ್ ಈಸ್ ಅ ಎಂಬ್ರಿಯೋ. ಪಾಲಿಎಂಬ್ರಿಯಾನಿ ಮೀನ್ಸ್ ಮೋರ್ ನಂಬರ್ ಆಫ್ ಎಂಬ್ರಿಯೋಸು ಡೆವಲಪ್ಮೆಂಟ್ ಆಗ್ತಾ ಇದೆ. ಎಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಅಂತಂದರೆ ಸೊ ಪ್ರೆಸೆಂಟ್ ಇನ್ಸೈಡ್ ದ ಸೀಡ್. ವೇರ್ ದ ಎಂಬ್ರಿಯೋಸ್ ಆರ್ ಪ್ರೆಸೆಂಟ್. ಎಲ್ಲಿದೆ ಎಂಬ್ರಿಯೋಸ್ ಪ್ರೆಸೆಂಟ್ ಇನ್ಸೈಡ್ ದ ಸೀಡ್. ಆ ಸೀಡ್ ಒಳಗಡೆ ಏನಾಗ್ತಾ ಇದೆ, ಮೋರ್ ನಂಬರ್ ಆಫ್ ಎಂಬ್ರಿಯೋಸು ಸೊ ಡೆವಲಪ್ಮೆಂಟ್ ಆಗುತ್ತೆ ಅಥವಾ ಇದೆ. ಸೊ ಕಂಡೀಷನ್ನ ನಾವೇನಂತ ಕರಿತೀವಿ ಅಂದರೆ ದಟ್ ಈಸ್ ಅ ಪಾಲಿಎಂಬ್ರಿಯಾನಿ. ಸೊ ಅಪೋಮಿಕ್ಸಿಸ್ ಆ್ಯಂಡ್ ಪಾಲಿಎಂಬ್ರಿಯಾನಿ. ಇದಿಷ್ಟು ಕಾನ್ಸೆಪ್ಟನ್ನು ನೀವು ಚಾಪ್ಟರ್ಲಿ ಓದ್ತೀರಾ ಆಯಿತಾ. ಸೊ ತುಂಬಾ ಏನಪ್ಪ ಅಂತಂದರೆ ವೆಯ್ಟೇಜ್ ಇದೆ ನಿಮಗೆ ಈ ಚಾಪ್ಟರ್ಸಲ್ಲಿ. ಸೊ ಒಂದಿಷ್ಟು ಕಾನ್ಸೆಪ್ಟ್ಸ್ ಇದೆ, ಅದನ್ನು ಮಸ್ಟ್ ಆ್ಯಂಡ್ ಶುಡ್ ನೀವೇನಪ್ಪ ಅಂದರೆ ಕಲೀಲೇಬೇಕು ಆಯಿತಾ. ಸೊ ಅಲ್ಲಿ ಫಸ್ಟ್ ಚಾಪ್ಟರ್ ಸೊ ಡೀಟೇಲಾಗಿ ಅರ್ಥ ಆಗಿದೆ ಅಂತಂದರೆ ಈ ಚಾಪ್ಟರ್ಗೆ ಏನು ತೊಂದರೆ ಇಲ್ಲ, ಆರಾಮಾಗಿ ಅರ್ಥ ಆಗುತ್ತೆ ಆಯಿತಾ. ಒಂದಿಷ್ಟು ಕಾನ್ಸೆಪ್ಟ್ಸ್ ಏನಂತ ಅಂದರೆ ಅದು ನಿಮಗೆ ಮತ್ತೆ ಇಲ್ಲಿ ರಿಪಿಟೇಷನ್ ಆಗ್ತಾ ಹೋಗುತ್ತೆ. ಇರಲಿ ನೋಡಿ. ಸೊ ಹಾಗಿದ್ರೆ ಫಸ್ಟ್ ಒನ್, ವಾಟ್ ಈಸ್ ಫ್ಲವರ್ ಅಂತ. ಫ್ಲವರ್ ಅಂದರೆ ಏನು ಅಂತ ನೋಡೋಣ. ಫ್ಲವರ್ ಏನು ಫ್ಲವರ್ ಅಂತ ಅಂದರೆ ಸೊ ಫ್ಲವರ್ ಮೀನ್ಸ್ ನಾನು 2-3 ಡೆಫಿನೇಷನ್ ಹೇಳ್ಕೊಟ್ಟಿದ್ದೆ. ಇಟ್ ಈಸ್ ಅ ಮಾಡಿಫೈಡ್ ಶೂಟ್ ಅಂತಲೂ ಕರಿತೀವಿ ಹೌದಲ್ಲ. ಸೊ ಫ್ಲವರ್ ಈಸ್ ಅ ಮಾಡಿಫೈಡ್ ಶೂಟ್. ಫ್ಲವರ್ ಈಸ್ ಅ ಮಾಡಿಫೈಡ್ ಶೂಟ್ ಅಂತಲೂ ಕರಿತೀವಿ. ಅಥವಾ ಫ್ಲವರ್ ಈಸ್ ಅ ಸ್ಪೆಷಲೈಸ್ಡ್ ಶೂಟ್. ಇಟ್ ಈಸ್ ಅ ಹೈಲಿ ಸ್ಪೆಷಲೈಸ್ಡ್ ಶೂಟ್. ಇಟ್ ಈಸ್ ಅ ಮಾಡಿಫೈಡ್ ಶೂಟ್ ಅಂತಲೂ ಕರಿತೀವಿ ಅಥವಾ ಹೈಲಿ ಸ್ಪೆಷಲೈಸ್ಡ್ ಶೂಟ್ ಅಂತಲೂ ಕರಿತೀವಿ. ಜೊತೆಗೇನಪ್ಪ ಅಂತಂದರೆ ಸೊ ಇಟ್ ಈಸ್ ಮೀನ್ಡ್ ಫಾರ್, ಮೇಜರಾಗಿ ಹೇಳ್ಬೇಕಂದ್ರೆ ಇಟ್ ಈಸ್ ಮೀನ್ಡ್ ಫಾರ್
sexual reproduction. ಸೊ ಅಲ್ಲಿಗೆ ನೀವು ಡೆಫಿನೇಷನ್ ಏನು ಹೇಳ್ತೀರಾ? ಫ್ಲವರ್ ಈಸ್ ಅ ಮಾಡಿಫೈಡ್ ಶೂಟ್. ಫ್ಲವರ್ನ ನಾವೇನಂತ ಕರಿಬೋದು? ಇಟ್ ಈಸ್ ಅ ಮಾಡಿಫೈಡ್ ಶೂಟ್ ಅಂತಲೂ ಕರಿಬೋದು, ಅಥವಾ ಇಟ್ ಈಸ್ ಅ ಹೈಲಿ ಸ್ಪೆಷಲೈಸ್ಡ್ ಶೂಟ್ ಅಂತ ಕರಿತೀವಿ. ಆ್ಯಂಡ್ ಮೀಟ್ ಫಾರ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಏನು ಮಾಡಿಫೈಡ್ ಶೂಟ್ ಅಥವಾ ಸ್ಪೆಷಲೈಸ್ಡ್ ಶೂಟ್ ಅಂದರೆ, ಶೂಟ್ ನಥಿಂಗ್ ಬಟ್ ಇಟ್ ಇಸ್ ಅ ಸ್ಟೆಮ್ ಅಂತ. ಫ್ಲವರನ್ನು ಕೂಡ ಒಂದು ಸ್ಟೆಮ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂತ ಅಂದರೆ, ಸೊ ಬಿಕಾಸ್ ಇಟ್ ಈಸ್ ಗ್ರೋ ಆನ್ ನೋಡಲ್ ರೀಜನ್ ಆಫ್ ಅ ಪ್ಲಾಂಟ್ ಬಾಡಿ. ಆ ಪ್ಲ್ಯಾಂಟ್ ಬಾಡಿಯಲ್ಲಿ ನಾನು ಫಸ್ಟ್ ಪೀಸಿನಲ್ಲಿ ಹೇಳಿದ್ದೀನಿ ನಿಮಗೆ. ಸೊ ನೋಟ್ಸ್ ಇದೆ, ಇಂಟರ್ ನೋಟ್ಸ್ ಇದೆ ಸ್ಟೆಮ್ಮಲ್ಲಿ ಅಂತ. ಆ್ಯಕ್ಚುಲಿ ಇಂಟರ್ ನೋಟ್ಸ್ ಏನಪ್ಪ ಅಂತಾರೆ, ಸೊ ಇಟ್ ಇಸ್ ಅ ಪಾರ್ಟ್ ಆಫ್ ಅ ಸ್ಟೆಮ್ ಅಂತ ಹೇಳ್ಬಿಡ್ತೀವಿ. ಆ ಸ್ಟೆಮ್ಮನ್ನು ನೋಡಲ್ ರೀಜನಿಂದ ಏನು ಅರೇಸ್ ಆಗಬೇಕಿತ್ತು ನಮಗೆ, ಸೊ ಒಂದು ಹೊಸ ಬ್ರ್ಯಾಂಚ್ ಡೆವಲಪ್ಮೆಂಟ್ ಆಗುತ್ತೆ, ನಿಮಗೆ ಗೊತ್ತಿದೆ, ಅಥವಾ ಒಂದು ಲೀಫ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಅಲ್ಲಿ ಏನಾಗ್ತಾ ಇದೆ, ಆ ಬ್ರ್ಯಾಂಚ್ ಆಗಬೇಕಾಗಿದ್ದು ಏನಾಗ್ತಾ ಇದೆ ಅಂದರೆ, ಸೊ ಮಾಡಿಫಿಕೇಷನ್ ಆಗಿ ಫ್ಲವರ್ ಆಗಿದೆ ಅಂತ ಹೇಳ್ತಾರೆ, ಆಯಿತಾ. ಸೊ ಅಲ್ಲಿ ಇಟ್ ಈಸ್ ಅ ಮಾಡಿಫೈಡ್ ಶೂಟ್ ಆರ್ ಮಾಡಿಫೈಡ್ ಸ್ಟೆಮ್ ಅಂತ ಕರೀತಾರೆ. ಯಾಕೆ ಮಾಡಿಫೈಡ್ ಅಂತ ಹೇಳ್ತಾ ಇದ್ದಾರೆ ಅಂದರೆ, ಸ್ಟೆಮ್ ಆಗಬೇಕಿತ್ತು, ಸ್ಟೆಮ್ ಬದಲು ಏನಾಗ್ತಾ ಇದೆ, ಅಲ್ಲಿ ಫ್ಲವರ್ ಆಗ್ತಾ ಇದೆ. ಇಟ್ ಇಸ್ ಅ ಸ್ಪೆಷಲೈಸ್ಡ್ ಶೂಟ್, ಹೌದಲ್ಲ. ಸೊ ಇಡೀ ಓವರಾಲ್ ಪ್ಲಾಂಟ್ ಬಾಡಿ ತೊಗೊಂಡ್ರೆ ಇದೊಂದು ಸ್ಪೆಷಲ್ ಕೇಸ್ ನಿಮಗೆ ಸ್ಪೆಷಲ್ ಆಗಿದೆ. ಸೊ ಎಲ್ಲ ಕಡೆ ನಾವು ಬ್ರಾಂಚಸ್ ನೋಡಿದ್ರೆ ಇದೊಂದು ಬ್ರಾಂಚ್ ಏನಾಗಿದೆ ಅಂದರೆ, ಸೊ ಏನೋ ಮಾಡಿಫಿಕೇಷನ್ ಆಗಿದೆ, ಸ್ಪೆಷಲೈಸೇಷನ್ ಆಗಿದೆ. ಸೊ ಹಂಗಾಗಿ ಏನಂತ ಕರಿತೀವಿ, ಇಟ್ ಇಸ್ ಅ ಹೈಲಿ ಸ್ಪೆಷಲೈಸ್ಡ್ ಶೂಟ್. Flower is a modified shoot or highly specialized shoot and is meant for sexual reproduction. So then ಏನಂತ ಕರಿತೀವಿ ನಾವು, sexual reproduction so carried out inside the flower, so occur inside the flower ಅಂತ ಕರಿತೀವಿ. That is a definition of a flower, ಆಯಿತಾ. ಸೊ ನೆಕ್ಸ್ಟ್ ಬಂದರೆ ದ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಫ್ಲವರ್ ಆರ್ ಸೊ ಗ್ರೋಯಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಆಫ್ ಫ್ಲವರ್. ಸೊ ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಫ್ಲೋರಿಕಲ್ಚರ್ ಅಂತ ಕರಿತೀವಿ. ಸೊ ಇದೆಲ್ಲ ನಿಮ್ಗೆ ಗೊತ್ತಿರಬೇಕು. ಫ್ಲೋರಿಕಲ್ಚರ್ ಈಸ್ ಆಲ್ಸೋ ಬ್ರಾಂಚ್ ಆಫ್ ಹಾರ್ಟಿಕಲ್ಚರ್. ಕೇಳಿರ್ಬೇಕು ನೀವು, ಹಾರ್ಟಿಕಲ್ಚರ್ ಎಲ್ಲ ಕೇಳಿರ್ತೀರ. ಸೊ ನಿಮ್ಮ ಆಂಬಿಷನ್ ಏನು ಮುಂದೆ ಅಂತ ಅಂದರೆ, ಸೊ ನಾನು ಹಾರ್ಟಿಕಲ್ಚರ್ಗೆ ಹೋಗ್ಬಿಡ್ತೀನಿ, ಅಗ್ರಿಕಲ್ಚರ್ಗೆ ಹೋಗ್ಬಿಡ್ತೀನಿ, ಸೊ ವೆಟರ್ನರಿ ಈ ಥರ ಹೇಳ್ತಿರ್ತೀರ. ಸೊ ಇದು ಕೂಡ ಒಂದು ಬ್ರಾಂಚ್ ಇದು ಸೈನ್ಸ್ದು. ಸೊ ಇಟ್ ಈಸ್ ಅ ಬ್ರಾಂಚ್ ಆಫ್ ಹಾರ್ಟಿಕಲ್ಚರ್ನ ಒಂದು ಬ್ರಾಂಚ್ ಅಂತ ಕರಿತೀವಿ. ಯಾಕೆ ಹಾರ್ಟಿಕಲ್ಚರ್ನ ಬ್ರಾಂಚ್ ಅಂತ ಕರಿತೀವಿ ಅಂತಂದರೆ, ಸೊ ನಮ್ಮ ಹಾರ್ಟಿಕಲ್ಚರಲ್ಲಿ ಏನು, ಸೊ ಆಲ್ಮೋಸ್ಟ್ ಆಲ್ ಏನಲ್ಲಿ ಸೊ ಸ್ಟಡಿ ಮಾಡ್ತೀರಾ ಅಂತಂದರೆ, ಸೊ ನಥಿಂಗ್ ಬಟ್ ಸೊ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ಫ್ಲವರಿಂಗ್ ಪ್ಲಾಂಟ್ಸ್ ಎಸ್ಪೆಷಲಿ ಅಂತ ಅಂದರೆ ಫಾರ್ ಆರ್ನಮೆಂಟಲ್ ಪರ್ಪಸ್ ಇರ್ಬೋದು, ಇಲ್ಲ ವೇರಿಯಸ್ ಪರ್ಪಸ್ ಇರ್ಬೋದು. ಅಂಥ ಫ್ಲವರ್ಸ್ಗಳ ಬಗ್ಗೆ ಆಗ್ಬೋದು, ಅಥವಾ ಫ್ರೂಟ್ ಈಲ್ಡಿಂಗ್ ಪ್ಲಾಂಟ್ಸ್ ಆಗ್ಬೋದು, ಅಥವಾ ಆರ್ನಮೆಂಟಲ್ ಪ್ಲಾಂಟ್ಸ್ ಆಗಿರ್ಬೋದು. ಸೊ ಇಂಥವುಗಳನ್ನೆಲ್ಲ ಏನು ಮಾಡ್ತೀವಿ ಅಲ್ಲಿ ಅಂತಂದರೆ, ಸೊ ವುಡ್ಡಿ ಪ್ಲಾಂಟ್ಸ್, ವುಡ್ಡನ್ನು ಹಾಕೊಳುವಂಥ ಸೊ ಪ್ಲಾಂಟ್ಗಳಿರ್ಬೋದು. ಸೊ ಇಂಥದ್ದನ್ನೆಲ್ಲ ಏನು ಮಾಡ್ತೀವಿ ಅಲ್ಲಿ ನಾವು ಹಾರ್ಟಿಕಲ್ಚರಲ್ಲಿ ಎಸ್ಪೆಷಲಿ ಅಂತ ಅಂದರೆ, ಸೊ ಅಲ್ಲಿ ಗ್ರೋನ್ ಮಾಡ್ತಾ ಹೋಗ್ತಾರೆ, ಸೊ ಸ್ಪೆಷಲ್ ಕೇರ್ ಇಲ್ಲ. ಸೊ ದಟ್ ಬ್ರಾಂಚ್ ಇಸ್ ನೋನ್ ಆಸ್ ಅ ಹಾರ್ಟಿಕಲ್ಚರ್. ಸೊ ಆ ಹಾರ್ಟಿಕಲ್ಚರ್ನ ಒಂದು ಬ್ರಾಂಚ್ ಅಂದರೆ ದಟ್ ಇಸ್ ಅ ಫ್ಲೋರಿಕಲ್ಚರ್. ಸೊ ಫ್ಲೋರಿಕಲ್ಚರ್ ಅಂತ ಅಂದರೆ ವಿಚ್ ಡೀಲ್ಸ್ ವಿತ್ ಗ್ರೋಯಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಆಫ್ ಫ್ಲವರ್ಸ್. ಸೊ ಗ್ರೋಯಿಂಗ್ ಆ್ಯಂಡ್ growing and marketing of ornamental flowers or flower yielding plants. ಫ್ಲವರ್ ಯೀಲ್ಡಿಂಗ್ ಪ್ಲಾಂಟ್ಸನ್ನು ಸೊ ಬೆಳೆಸ್ತಾ ಇದ್ದೀವಿ, ಜೊತೆಗೆ ಅದನ್ನು ಯೀಲ್ಡನ್ನು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ. ಸೊ ದಟ್ ಬ್ರಾಂಚ್ ಇಸ್ ನೋನ್ ಆಸ್ ಫ್ಲೋರಿಕಲ್ಚರ್ ಅಂತ ಕರಿತೀವಿ. ಸೊ ಇದು ಜನರಲ್ ನಿಮಗೆ ಗೊತ್ತಿರಲಿ, ಆಯಿತಾ. ಸೊ ಈಗ ಫ್ಲವರ್ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಇಂಟ್ರಡಕ್ಷನ್ ಕೊಡೋಣ, ಹೌದಲ್ಲ. ಈಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ದೆರ್ ಇಸ್ ನೋ ಫ್ಲವರ್ ಆನ್ ಅರ್ತ್ ಅಂತ. ಸೊ ಅರ್ಥಲ್ಲಿ ಫ್ಲವರೇ ಇಲ್ಲ ಅಂತ ಅಂದ್ಕೊಳ್ಳೋಣ. ಸೊ ಏನೆಲ್ಲ ಅದರಿಂದ ಸೊ ಹಾರ್ಮ್ಫುಲ್ ಎಫೆಕ್ಟ್ಸ್ ಆಗ್ಬೋದು ಅಂತ, ಹೌದಲ್ವಾ. ಸೊ ನಾನು ಒಂದು ಹೇಳ್ತೀನಿ ಏನಂತ ಅಂದರೆ, ದೆರ್ ಇಸ್ ನೋ ಫ್ಲವರ್ ಆನ್ ಅರ್ತ್, ದೆರ್ ಇಸ್ ನೋ ಲೈಫ್ ಆನ್ ಅರ್ತ್. ಹೇಳ್ಬೋದಾ? ಥಿಂಕ್ ಮಾಡಿ. ದೆರ್ ಇಸ್ ನೋ ಫ್ಲವರ್ ಆನ್ ಅರ್ತ್, ದೆರ್ ಇಸ್ ನೋ ಲೈಫ್ ಆನ್ ಅರ್ತ್. ಏನಕ್ಕೆ? ಫ್ಲವರೇ ಇಲ್ಲ ಅಂತ ಅಂದರೆ ಒಂದು ಲೈಫು ಇಲ್ಲ ಅಂತ. ಹೆಂಗೆ ಹೇಳಿ? ಸೊ ಫ್ಲವರ್ ಅಂತಂದರೆ ಗೊತ್ತಿದೆ, ಇಟ್ ಇಸ್ ಅ ರಿಪ್ರೊಡಕ್ಟಿವ್ ಆರ್ಗನ್, ಆಯಿತಾ. ಸೊ ಪ್ಲ್ಯಾಂಟ್ಸ್ಗೆ ನಾವು ಮೊದಲೇ ಒಂದು ನೇಮ್ ಕೊಟ್ಬಿಟ್ಟಿದ್ದೀವಿ, ಪ್ಲ್ಯಾಂಟ್ಸ್ ಆರ್ ದಿ ಪ್ರೊಡ್ಯೂಸರ್ಸ್ ಆನ್ ಅರ್ತ್ ಅಂತ. ನಮ್ಮ ಭೂಮಿ ಮೇಲೆ ನಾವು ನೋಡ್ತೀವಿ. ಸೊ ಮೇಯ್ನ್ ಪ್ರೊಡ್ಯೂಸರ್ಸ್ ಯಾರು ಅಂತಂದರೆ ನಮ್ಮ ಪ್ಲ್ಯಾಂಟ್ಸ್ ಏನು ಮಾಡುತ್ತೆ? ಪ್ರೊಡಕ್ಷನ್ ಮಾಡುತ್ತೆ. ಏನೇನೋ ಪ್ರೊಡಕ್ಷನ್ ಮಾಡುತ್ತೆ, ನಮ್ಮ ಪ್ರೈಮರಿ ನೀಡ್ಸನ್ನು ಪ್ರೊಡಕ್ಟ್ ಮಾಡ್ತಾ ಹೋಗುತ್ತೆ, ಹೌದಲ್ಲ. ದ ಪ್ರೈಮರಿ ನೀಡ್ಸ್ ಲೈಕ್ ಆಕ್ಸಿಜನ್, ಹೌದಲ್ಲ. ಪ್ಲ್ಯಾಂಟಿಂದ ನಮ್ಗೆ ಏನಪ್ಪ ಅಂದರೆ ಮೇಯ್ನಾಗಿ ಡೈರೆಕ್ಟಾಗಿ ಈಲ್ಡ್ ಏನಂತ ಅಂದರೆ, ಸೊ ನೆಕ್ಸ್ಟ್ ಸೆಕೆಂಡರಿ ಈಲ್ಡ್ ನೋಡೋಣ. ಮೇಯ್ನಾಗಿ ಏನಕ್ಕೆ ಬೇಕು ಅಂತಂದರೆ ದಟ್ ಈಸ್ ಆಕ್ಸಿಜನ್ ಇಲ್ಲ ಅಂತಂದರೆ ಸೊ ಒಂದಿಷ್ಟು ಲೈಫೇ ಇಲ್ಲ ಅರ್ಥಲ್ಲಿ, ಹೌದಲ್ಲ. ಸೊ ಎಲ್ಲ ಏನಪ್ಪ ಅಂತಂದರೆ ಸೊ ರೆಸ್ಪಿರೇಷನ್ಗೋಸ್ಕರ ಆಕ್ಸಿಜನ್ ಮೇಲೆ ಡಿಪೆಂಡ್ ಆಗಿದೆ. ನಮಗೆ ಆಕ್ಸಿಜನ್ ಎಲ್ಲಿಂದ ಸಿಗ್ತಾ ಇದೆ ಅಂತಂದರೆ, ಸೊ ಎಸ್ಪೆಷಲಿ ಫ್ರಮ್ ಪ್ಲ್ಯಾಂಟ್ಸ್. ಈಗ ಪ್ಲ್ಯಾಂಟ್ಸಿಂದ ನಮಗೆ ಆಕ್ಸಿಜನ್ ಸಿಗ್ತಾ ಇದೆ. ಸೊ ಅದು ಒಂದಾಯಿತು.
ನೆಕ್ಸ್ಟ್ ಬಂದರೆ ನಿಮಗೆ ಅಲ್ಲಿ ಸೊ ಅದರಿಂದ ಬರುವಂಥ ಫುಡ್ ಪ್ರಾಡಕ್ಟ್ಸ್ ಹೌದಲ್ಲ. ನೀವು ಏನಾದರೂ ಫುಡ್ಡನ್ನು ತಗೊಳ್ಳಿ. ಸೊ ಇಲ್ಲ ನಾವು ಕಾರ್ನಿವೋರ್ಸ್ ತಿಂತೀವಿ, ಕಾರ್ನಿವೋರ್ಸ್ ನಾವು ಸೊ ಮೀಟ್ ತಿಂತೀವಿ ಅಂತ ಹೇಳ್ಬೋದು, ಎಗ್ ತಿಂತೀವಿ ಅಂತ ಹೇಳ್ಬೋದು. ಆ ಎಗ್ಗು ಮೀಟ್ ಈಲ್ಡ್ ನಮ್ಗೆ ಸಿಗುತ್ತಲ್ಲ, ಆ ಅನಿಮಲ್ಸು ಕೂಡ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ದಟ್ ಈಸ್ ಡಿಪೆಂಡಿಂಗ್ ಅಪಾನ್ ಪ್ಲ್ಯಾಂಟ್ಸ್. ಅವು ಕೂಡ ಏನಪ್ಪ ಅಂತಂದರೆ ಪ್ಲ್ಯಾಂಟ್ ಮೇಲೆ ಡಿಪೆಂಡೆಂಟ್ ಆಗಿದೆ ಹೌದಲ್ಲ. ಸೊ ಒಂದ್ರ ಮೇಲೆ ಡಿಪೆಂಡೆಂಟ್ ಆಗಿದೆ. ಸೊ ಬಟ್ ಪ್ರೈಮರಿ ನೀಡ್ ಅಥವಾ ಬೇಸಿಕ್ ಅಂತ ತಗೊಂಡ್ರೆ ದಟ್ ಈಸ್ ಅ ಪ್ರೊಡ್ಯೂಸರ್. ಪ್ರೊಡ್ಯೂಸರ್ಸ್ ಇಸ್ ಆಲ್ವೇಸ್ ಆಲ್ ಗ್ರೀನ್ ಪ್ಲ್ಯಾಂಟ್ಸ್. ಪ್ರೊಡ್ಯೂಸರ್ಸ್ ಯಾವಾಗಲೂ ಕೂಡ ಏನಾಗಿರ್ತಾರೆ, ಗ್ರೀನ್ ಪ್ಲ್ಯಾಂಟ್ಸೇ ಆಗಿರ್ತಾರೆ ಹೌದಲ್ಲ. ಸೊ ಹಂಗಾಗಿ ನಿಮಗೆ ಫ್ಲವರ್ ಇದ್ರೇ ಏನಪ್ಪ ಅಂದರೆ ಪ್ಲ್ಯಾಂಟ್ ಜನ್ರೇಷನ್ನು ಸೊ ಏನಪ್ಪ ಅಂತಂದರೆ ಕಂಟಿನ್ಯೂಟಿ ಆಗ್ತಾ ಹೋಗುತ್ತೆ ಹೌದಲ್ಲ. ಸೊ ಪ್ಲ್ಯಾಂಟ್ಸೇ ಇಲ್ಲ ಅಂತಂದರೆ ಸೊ ಫ್ಲವರ್ಸೇ ಇಲ್ಲ ಅಂತಂದರೆ ಅದನ್ನ ನೆಕ್ಸ್ಟ್ ಜನ್ರೇಷನ್ ಇಲ್ಲ ಹೌದಲ್ಲ. ಸೊ ಹಂಗಾಗಿ ನಾವು ದೆರ್ ಇಸ್ ನೋ ಫ್ಲವರ್ ಆನ್ ಅರ್ತ್ ಅಥವಾ ದೆರ್ ಇಸ್ ನೋ ಪ್ಲ್ಯಾಂಟ್ ಆನ್ ಅರ್ತ್, ದೆರ್ ಇಸ್ ನೋ ಲೈಫ್ ಆನ್ ಅರ್ತ್ ಅಂತ ಹೇಳ್ಬಿಡ್ತೀವಿ ಹೌದಲ್ಲ. ಇದು ಜ್ಞಾಪಕ ಇರಲಿ ನಿಮಗೆ. ಸೊ ಅಲ್ಲಿ ನಾವು ಎಲ್ಲ ಫೀಲ್ಡಲ್ಲೂ ಫ್ಲವರ್ಸನ್ನು ಯೂಸ್ ಮಾಡೇ ಮಾಡ್ತೀವಿ. ಇದು ಬೇಸಿಕ್, ನಿಮಗೆ ಬೇಕೇ ಬೇಕು, ನೆಸ್ಸರಿ. ಅದನ್ನು ಬಿಟ್ಟೀಗ ಸೊ ನೀವು ನೋಡಿರಬೇಕು ಎಲ್ಲಾದರೂ ಹೋಗಿ, ಸೊ ಫಾರ್ ಎಕ್ಸಾಂಪಲ್ ಒಂದು ದೇವಸ್ಥಾನಕ್ಕೆ ಹೋಗ್ತೀರ, ಸೊ ಅಲ್ಲೂ ಕೂಡ ಏನಪ್ಪ ಅಂತಂದರೆ ಪೂಜೆಗೆ ಯೂಸ್ ಮಾಡೇ ಮಾಡ್ತಾರೆ ಫ್ಲವರ್ಸು. ಸೊ ಯಾರಾದರೂ ಮನೆಗೆ ಬಂದರು ಸೊ ಗೆಸ್ಟ್ಗಳಿಗೆ ಫ್ಲವರ್ ಕೊಡ್ಬೋದು, ಅಥವಾ ಯಾರೋ ಒಬ್ಬರು ಗೆಸ್ಟನ್ನು ಸೊ ಇನ್ವೈಟ್ ಮಾಡಿದ್ದಾರೆ ಊರಿಗೆ, ಹಬ್ಬಕ್ಕೋ ಜಾತ್ರೆಗೆ ಇನ್ನೊಂದಕ್ಕೋ ಅಂದ್ಕೊಳ್ಳೋಣ. ಸೊ ಅಲ್ಲೂ ಕೂಡ ಏನಪ್ಪ ಅಂದರೆ ಫ್ಲವರ್ ಬೊಕೆಗಳನ್ನ ಕೊಟ್ಟು ಅವ್ರನ್ನ ಇನ್ವೈಟ್ ಮಾಡ್ತಾರೆ. ಸೊ ಯಾರೋ ಒಬ್ಬ ರಾಜಕಾರಣಿ ಬಂದರು ಅಂದ್ಕೊಳ್ಳೋಣ, ಸೊ ಅವ್ರಿಗೆ ಹೂವಿನ ಹಾರ ಹಾಕಿದಿರ್ಬೋದು. ಸೊ ಒಂದು ಮದುವೆ ಅಂದ್ಕೊಳ್ಳೋಣ, ಸೊ ಅಲ್ಲಿ ಹೂವು ಯೂಸ್ ಮಾಡ್ತಾರೆ ಹೌದಲ್ಲ. ಇಲ್ಲ ಯಾರೋ ಒಬ್ಬರು ತೀರೋಗ್ಬಿಟ್ಟಿದ್ದಾರೆ ಸೊ ಅಂದ್ಕೊಳ್ಳೋಣ, ಸೊ ಅಲ್ಲೂ ಕೂಡ ಏನಂತಂದರೆ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ವೇರಿಯಸ್ ಪರ್ಪಸ್. ಸೊ ಅದನ್ನು ಇಮ್ಮೆಮೋರಿಯಲ್ ಅಂತಲೇ ಕರಿತೀವಿ. ಸೊ ಏನಪ್ಪ ಅಂತಂದರೆ ಫ್ಲವರ್ ರಿಲೇಷನ್, ಎಲ್ಲಿಂದ ಮನುಷ್ಯನಿಗೆ ಫ್ಲವರ್ ರಿಲೇಷನ್ ಆಗಿದೆ ಅಂತ. ಫ್ಲವರ್ ರಿಲೇಷನ್ ಈಸ್ ಇಮ್ಮೆಮೋರಿಯಲ್. ಸೊ ಅಟ್ ದ ಟೈಮ್ ಆಫ್ ಇಮ್ಮೆಮೋರಿಯಲ್ ಅಂತಲೇ ಕರಿತೀವಿ ನಾವು. ಅದು ನಮಗೆ ಜ್ಞಾಪಕ ಇಲ್ಲ ಅಂತಷ್ಟೇ. ಸೊ ಎಲ್ಲಿ ಸಿವಿಲೈಸೇಷನ್ ಸ್ಟಾರ್ಟ್ ಆಯಿತೋ, ಸಿವಿಲೈಸೇಷನಿಂದ ಫ್ಲವರ್ ಯೂಸ್ ಮಾಡೋದು ಕಲ್ತ್ರ, ಅಥವಾ ಬಿಫೋರ್ ಸಿವಿಲೈಸೇಷನಿಂದನೂ ಅದ್ರದ್ದು ಫ್ಲವರ್ಸ್ ಯೂಸ್ ಇತ್ತಾ. ಬಟ್ ಒಂದು ನಾವು ಸೈಂಟಿಫಿಕ್ಕಾಗಿ ನೋಡೋದಾದರೆ ಸೊ ಆಕ್ಸಿಜನ್, ಸೊ ಲೈಫ್ ಇದೆ ಅಂತ ಅಂದರೆ ಅಲ್ಲಿಂದ ಫ್ಲವರಿಂದ ಏನಪ್ಪ ಅಂದರೆ ಪ್ಲ್ಯಾಂಟಿಂದ ನಮಗೆ ಸೊ ಫ್ಲವರ್ ಇದೆ, ಫ್ಲವರಿಂದ ಏನಪ್ಪ ಅಂತಂದರೆ ನೆಕ್ಸ್ಟ್ ಜನ್ರೇಷನ್ ಇದೆ, ಅಲ್ಲಿಗೆ ಲೈಫ್ ಉಳ್ಕೊಂಡಿದೆ ಅಂತ ಒಂದು ಸೈಂಟಿಫಿಕ್ಕಾಗಿ ಥಿಂಕ್ ಮಾಡ್ತೀವಿ ಅಂದರೆ. ಬಟ್ ನಾವು ಸಿವಿಲೈಸೇಷನ್ ಪ್ರಕಾರ ತಗೋತೀವಿ ಅಂತ ಅಂದರೆ ಸೊ ಯಾವಾಗಲೂ ಸ್ಟಾರ್ಟ್ ಆಗಿದೆ, ಬಟ್ ನಮ್ಗೆ ಅದು ಗೊತ್ತಿಲ್ಲ ಹೌದಲ್ಲ. ಸಿವಿಲೈಸೇಷನ್ ಈಗ ನಮಗೆ ಕೆಲವು ಪ್ರೂಫ್ ಸಿಕ್ಕಿರೋ ಪ್ರಕಾರ ಸೊ ಇಲ್ಲಿಂದ ಈಚೆಗೆ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿರ್ಬೋದು, ಹಾಗೆ ಹೇಗೆ ಅಂತ ಹೇಳ್ಕೊಬಿಡ್ತೀವಿ. ಬಟ್ ಪರ್ಟಿಕ್ಯುಲರ್ಗೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಿಲ್ಲ. ಅಲ್ಲಿ ಇಮ್ಮೆಮೋರಿಯಲ್, ಸೊ ಯಾರಿಗೂ ಗೊತ್ತಿಲ್ಲ ಅದು ಎಲ್ಲವೂ ತುಂಬ ಹಿಂದೆಯಿಂದನೇ ಏನಪ್ಪ ಅಂದರೆ ಫ್ಲವರ್ಗೂ ನಮಗೂ ಒಂದು ರಿಲೇಷನ್ ಇದೆ ಅಂತ ಹೌದಲ್ಲ. ಫ್ಲವರ್ ಏನಾಗ್ತಾ ಇದೆ, ಸೊ ರಿಲೇಷನ್ ಆಗ್ತಾ ಹೋಗ್ತಾ ಇದೆ ಅಂತ. ಸೊ ಇಮ್ಮೆಮೋರಿಯಲ್ ಅಂತ ಕರಿತೀವಿ, ಇಮ್ಮೆಮೋರಿಯಲ್ ಅಂತ ಹೇಳ್ತೀವಿ ಆಯಿತಾ. ಸೊ ಫ್ಲವರ್ ರಿಲೇಷನ್ ಟೈಮ್ ಆಫ್ ಇಮ್ಮೆಮೋರಿಯಲ್. ಸೊ ಇಟ್ ಹ್ಯಾವಿಂಗ್ ಸಮ್ ದೇರ್ ಓನ್ ವ್ಯಾಲ್ಯೂಸ್. ಆ ಫ್ಲವರ್ಸ್ಗೆ ಅದರದ್ದೇ ಆದಂಥ ವ್ಯಾಲ್ಯೂಸ್ಗಳಿದೆ ಅಂತ ಹೌದಾ. ಸೊ ಮೊದಲನೇ ನೋಡೋಣ. ಫಸ್ಟ್ ಒನ್, ದ ವ್ಯಾಲ್ಯೂಸ್ ಆಫ್ ಫ್ಲವರ್. ವ್ಯಾಲ್ಯೂಸ್ ಆಫ್ ಫ್ಲವರ್, ಅದರಲ್ಲಿ ಫಸ್ಟ್ ಒನ್ ಈಸ್ಥೆಟಿಕ್ ವ್ಯಾಲ್ಯೂ. ಈಸ್ಥೆಟಿಕ್ ವ್ಯಾಲ್ಯೂ. Second one, ornamental value. Ornamental value. Next, social value. Social value. Next, religious value. Religious value. Next, cultural values. Cultural values ಇನ್ನೂ ಡಿಫ್ರೆಂಟ್ ಇದೆ, ನೋಡೋಣ ಆಯಿತಾ. ಸೊ ದ ವ್ಯಾಲ್ಯೂಸ್ ಆಫ್ ಫ್ಲವರ್ಗೆ ಅದರೇ ಅಂತ ಏನಪ್ಪ ಅಂತಾರೆ ವ್ಯಾಲ್ಯೂಸ್ ಮೀನ್ಸ್ ಏನೋ ಒಂದು ಮೌಲ್ಯ ಇದೆ ಅದಕ್ಕೆ ಅಂತ. ಸೊ ಏನೋ ಒಂದು ಬೆಲೆ ಇದೆ ಹೌದಲ್ಲ, ಮೌಲ್ಯ ಅಂತ ಕರಿತೀವಿ. ಸೊ ಏನೋ ಇದೆ ಫ್ಲವರ್ಸ್ಗೆ ಅಂತ. ಸೊ ಇಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಏನಪ್ಪ ಅಂದರೆ ವ್ಯಾಲ್ಯೂಸ್ನ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಫಸ್ಟ್ ಒನ್ ಅಂತ ಬಂದರೆ ದಟ್ ಈಸ್ ಅ ಈಸ್ಥೆಟಿಕ್ ವ್ಯಾಲ್ಯೂ. ಈಸ್ಥೆಟಿಕ್ ವ್ಯಾಲ್ಯೂ ಮೀನ್ಸ್ ಸೊ ದಟ್ ಈಸ್ ಅ ಬ್ಯೂಟಿ, ಸೌಂದರ್ಯೋಪಾಸನೆ ಅಂತೀವಿ ಕನ್ನಡದಲ್ಲಿ. ಸೌಂದರ್ಯೋಪಾಸಕ ಮೌಲ್ಯ ಅಂತ ಕರಿತೀವಿ. ಸೌಂದರ್ಯೋಪಾಸನೆ ಅಂತಂದರೆ ಫ್ಲವರ್ ನೋಡಿ ಸೊ ಅಟ್ರಾಕ್ಟ್ ಆಗಿ ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ದೇ ಇರೋರೇ ಇಲ್ಲ ಹೌದಲ್ಲ. ಒಂದು ಪುಟ್ಟ ಮಗು ಕೊಟ್ಟರು ಕೂಡ ಸೊ ಫ್ಲವರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳೋವಂಥ ಕೆಪಾಸಿಟಿ ಇದೆ ಹೌದಲ್ಲ. ಸೊ ಅದನ್ನೇನಂತ ಕರಿತೀವಿ ನಾವು ಈಸ್ಥೆಟಿಕ್ ವ್ಯಾಲ್ಯೂ, ದಟ್ ಈಸ್ ಸೌಂದರ್ಯೋಪಾಸನೆ. ಅದಕ್ಕೋಸ್ಕರ ನಾವು ಫ್ಲವರ್ನ ಬೆಳೆಸ್ತೀವಿ ಅಂತ ಈಸ್ಥೆಟಿಕ್ ವ್ಯಾಲ್ಯೂ. ಆರ್ನಮೆಂಟಲ್ ಪರ್ಪಸ್, ಸೊ ಇದು ಮನೋರಂಜನೆ ಅಂತ ಕರಿತೀವಿ ಆರ್ನಮೆಂಟಲ್. ಫಾರ್ ಎಕ್ಸಾಂಪಲ್ ಸೊ ಏನೋ ನಮಗೆ ಮನ್ಸಿಗೊಂದು ಖುಷಿ ಕೊಡಲಿ ಅಂತ, ಸೊ ಮನೆ ಕಾಂಪೌಂಡ್ಗಳಾಗ್ಬೋದು ಅಥವಾ ಸೊ ಕಾಂಪೌಂಡ್ ಗೋಡೆಗಳ ಮೇಲೆ ಆಗ್ಬೋದು, ಇಲ್ಲ ಮನೆ ಮುಂದೆ ವರಾಂಡದಲ್ಲಿ ಆಗ್ಬೋದು,
ಇಲ್ಲ ಗಾರ್ಡನ್ಗಳಲ್ಲಾಗ್ಬೋದು, ಇಲ್ಲ ಸ್ಕೂಲ್ ಗಾರ್ಡನ್ಸ್ಗಳಲ್ಲಾಗ್ಬೋದು, ಇಲ್ಲ ಒಂದು ಆಫೀಸ್ಗಳ ಬಿಲ್ಡಿಂಗ್ಗಳ ಮುಂದೆ ಆಗ್ಬೋದು, ಸೊ ಇಲ್ಲ ಆಸ್ಪತ್ರೆಗಳ ಮುಂದೆ ಆಗ್ಬೋದು. ಎಲ್ಲ ಕಡೆ ಏನಪ್ಪ ಅಂತಂದರೆ ಸೊ ಫ್ಲವರಿಂಗ್ ಪ್ಲಾಂಟ್ಸ್ ಬೆಳೆಸಿರ್ತಾರೆ. ಸೊ ಏನಕ್ಕೆ ಅಂತಾರೆ, ಫಾರ್ ಆರ್ನಮೆಂಟಲ್ ಪರ್ಪಸಸ್. ಅಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ಲಾಂಟ್ಸನ್ನ ನೋಡ್ತೀವಿ. ಎಸ್ಪೆಷಲಿ ಆ ಪ್ಲಾಂಟ್ಸ್ ಎಲ್ಲವೂ ಕೂಡ ಫ್ಲವರ್ಸಿಂದನೇ ಸೊ ಅಟ್ರಾಕ್ಟ್ ಆಗಿರುವಂಥದ್ದು, ಹೌದಲ್ಲ. ಸೊ ಅಲ್ಲಿಗೆ ಆರ್ನಮೆಂಟಲ್ ವ್ಯಾಲ್ಯೂ, ಅದರದ್ದೇ ಆದಂಥ ವ್ಯಾಲ್ಯೂಸ್ನ ನೋಡ್ತಾ ಹೋಗ್ತೀವಿ ಅಂತ. ಸೊ ನೆಕ್ಸ್ಟ್ ಸೋಷಿಯಲ್ ವ್ಯಾಲ್ಯೂ. ಏನು ಸೋಷಿಯಲ್ ವ್ಯಾಲ್ಯೂ ಅಂತ ಅಂದರೆ, ಇಸ್ಥೆಟಿಕ್ ವ್ಯಾಲ್ಯೂ ಅಂತಂದರೆ ಸೌಂದರ್ಯೋಪಾಸನೆ. ಅದಿಲ್ಲಾದರೂ ಬೆಳೆದಿರಲಿ, ಸೊ ನೋಡಿದವ್ರು ಏನಂತೀವಿ ಅಂತಂದರೆ ಸೊ ತುಂಬ ಚೆನ್ನಾಗಿದೆ, ಅಟ್ರಾಕ್ಟ್ ಮಾಡುತ್ತೆ, ಪ್ರತಿಯೊಬ್ಬರನ್ನು ಅಟ್ರಾಕ್ಟ್ ಮಾಡುತ್ತೆ. ನೋಡಿ ಯಾವುದೋ ಒಂದು ಫ್ಲವರ್ ಇದೆ ನೋಡಿ ಮುಂದೆ ಆಮೇಲೆ ಹೋಗುವಂಥದ್ದು, ಎಲ್ಲಾದರೂ ಹೋಗ್ತಾ ಇದ್ರೆ ರೋಡ್ ಸೈಡ್. ಅದೇ ಆರ್ನಮೆಂಟಲ್ ಅಂತ ಬಂದರೆ ಸೊ ಅದನ್ನು ನಾವು ಬೆಳೆಸುವಂಥದ್ದು. ಅದ್ರ ಆರ್ನಮೆಂಟಲ್ ಮನೋರಂಜನೆಗೋಸ್ಕರನೂ ಬೆಳೆಸ್ತಾರೆ ಕೆಲವ್ರಿಗೆ ಹ್ಯಾಬಿ ಏನಪ್ಪ ಅಂದರೆ ಸೊ ಆ ಥರ ಫ್ಲವರ್ ಬೆಳೆಸಬೇಕು, ಈ ಥರ ಫ್ಲವರ್ ಬೆಳೆಸಬೇಕು ನಮ್ಮ ಮನೆ ಮುಂದೆ, ಆ ಥರ. ಸೋಷಿಯಲ್ ವ್ಯಾಲ್ಯೂ, ಸಾಮಾಜಿಕ ಮೌಲ್ಯ ಅಂತ ಕರಿತೀವಿ. ಸೊ ಈಗ ಫ್ಲವರ್ಗೆ ಸೋಷಿಯಲ್ ವ್ಯಾಲ್ಯೂ ಕೂಡ ಇದೆ ಅಂತ. ಏನು ಸಾಮಾಜಿಕ ಮೌಲ್ಯ ಅಂತ? ಸೊಸೈಟಿ, ನಮ್ಮ ಸೊಸೈಟಿನಲ್ಲಿ ಅದಕ್ಕೆ ಅದರದ್ದೇ ಆದಂಥ ವ್ಯಾಲ್ಯೂನ ಕೊಟ್ಟಿದ್ದಾರೆ ಅದಕ್ಕೆ ಅಂತ. ಈಗ ಫಾರ್ ಎಕ್ಸಾಂಪಲ್, ಈಗ ಯಾರೋ ರಾಜಕಾರಣಿ ಬಂದುಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಸೊ ಈಗ ಕೊರೋನಾ ಎಫೆಕ್ಟು, ಅಲ್ಲಿ MLA ಇಲ್ಲಿ MLA, ಸೊ ಆ ವಾರ್ಡ್ ಅವರು ಈ ವಾರ್ಡ್ ಅವರು ಅಂತ ಬರ್ತಾ ಇರ್ತಾರೆ. ಸೊ ಈ ಪೀಪಲ್ಸನ್ನು ಏನಪ್ಪ ಅಂತಂದರೆ ಸೊ ನೋಡೋಣ, ಚೆಕ್ ಮಾಡೋಣ, ಸೊ ಅವ್ರ ಕಷ್ಟಗಳೇನು ಕೇಳೋಣ ಅಂತ ಬರ್ತಾ ಇರ್ತಾರೆ ಅಂದ್ಕೊಂಡು. ಸೊ ಅವಾಗ ಏನು ಮಾಡ್ತಾರೆ, ಅದನ್ನ ಇನ್ವೈಟ್ ಮಾಡೋವಾಗ ಅಲ್ಲೂ ಫ್ಲವರ್ ಯೂಸ್ ಮಾಡ್ತಾರೆ. ಸೊ ಹೂವಿನ ಹಾರ ಇರ್ಬೋದು, ಬೊಕೇಸ್ ಇರ್ಬೋದು, ಅದನ್ನು ಕೊಟ್ಟು ಏನು ಮಾಡ್ತಾರೆ, ಅವರನ್ನು ಇನ್ವೈಟ್ ಮಾಡ್ಕೋತಾರೆ, ಹೌದಲ್ಲ. ಅದನ್ನು ನಾವೇನಂತ ಕರಿತೀವಿ, ಸೋಷಿಯಲ್ ವ್ಯಾಲ್ಯೂ. ಅಲ್ಲಿಗೆ ಸೊಸೈಟಿನಲ್ಲೂ ಕೂಡ ಅದರದ್ದು ವ್ಯಾಲ್ಯೂ ಇದೆ, ಬೇಕೇ ಬೇಕು ಅಂತ. ನೆಕ್ಸ್ಟ್ ರಿಲಿಜಿಯಸ್ ವ್ಯಾಲ್ಯೂ. ರಿಲಿಜಿಯಸ್ ವ್ಯಾಲ್ಯೂ ಅಂತ ಕರಿತೀವಿ. ರಿಲಿಜಿಯಸ್ ಅಂತಂದರೆ ಏನು? ಸೊ ರಿಲಿಜಿಯಸ್ ಅಂದರೆ ಆಧ್ಯಾತ್ಮಿಕ ಮೌಲ್ಯ. ರಿಲಿಜಿಯಸ್ ಹಿಂದೆಯಿಂದ ಬಂದುಬಿಟ್ಟಿದೆ. ಈಗೆಲ್ಲ ಫ್ಲವರ್ ಇದೆ, ಈಗ ನೀವೇ ಅಬ್ಸರ್ವ್ ಮಾಡಿರೋ ಪ್ರಕಾರ ಹೇಳ್ತೀನಿ. ಈಗೆಲ್ಲ ಒಂದು ಹೂ ಬಿದ್ದಿದೆ ಅಂದ್ಕೊಳ್ಳೋಣ. ಸೊ ಯಾವುದಾದ್ರೂ ಆಗ್ಬೋದು, ಅಷ್ಟು ಸುಲಭವಾಗಿ ತಿಳಿದು ಬಿಡ್ತೀರಾ? ಫ್ಲವರ್ ಇದೆ ಅಂತ ಅಂದ್ಕೊಳ್ಳೋಣ, ನೀವೇನೋ ನೋಡ್ಕೊಂಡು ಹೋಗ್ತಾ ಇದ್ರಿ, ರೋಡಲ್ಲಿ ಏನೋ ಒಂದು ಫ್ಲವರ್ ಬಿದ್ದಿತ್ತು. ಯಾರೂ ಫ್ಲವರನ್ನು ತುಳಿಯಲ್ಲ, ಏನೋ ಅದಕ್ಕೆ ಆದ್ರಂಥ ಒಂದು ಆಧ್ಯಾತ್ಮ ಇದೆ ನಮ್ಮ ಮನಸ್ಸಲ್ಲಿ. ಅದೇನೋ ದೇವರ ಸಮಾನ ಹೂ, ಅದನ್ನು ತುಳಿಬಾರ್ದು, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದಕ್ಕೆ ಆಧ್ಯಾತ್ಮಿಕ ಮೌಲ್ಯ ಅಂತ ಕರಿತೀವಿ, ಹೌದಲ್ಲ. ಇಲ್ಲ ಒಂದು ಫ್ಲವರ್ನ ನೆನೆಸ್ಕೊಳ್ಳಿ, ನಿಮ್ಮ ಮೈಂಡನ್ನು ಕಣ್ಮುಚ್ಚಿ ಒಂದು ಫ್ಲವರನ್ನು ಜ್ಞಾಪಿಸ್ಕೊಳ್ಳಿ, ನಿಮ್ಮ ಮೈಂಡ್ ರಿಲೀಫ್ ಆಗುತ್ತೆ ಅಂತ ಆಧ್ಯಾತ್ಮದಲ್ಲೆಲ್ಲ ಏನೇನೋ ಹೇಳಿರ್ತಾರೆ, ಹೌದಲ್ಲ. ಸೊ ಆ ವ್ಯಾಲ್ಯೂನೂ ಕೂಡ ಫ್ಲವರ್ಗಿದೆ ಅಂತ, ಹೌದಲ್ಲ. ಅಪ್ಪಿ ತಪ್ಪಿ ಏನಾದ್ರು ಕಾಲಿಟ್ಟರು ಅಂತ ಅಂದರೆ ಏನು ಮಾಡ್ತೀವಿ, ಸೊ ಒಂದು ಸ್ವಲ್ಪ ಅದನ್ನು ಕೈ ಮುಕ್ಕೋತೀರ ಫ್ಲವರ್ನ, ಹೌದಲ್ಲ. ಸೊ ಅದಕ್ಕೆ ಆದಂಥ ಏನಪ್ಪ ಅಂದರೆ ಒಂದು ಆಧ್ಯಾತ್ಮಿಕ ಮೌಲ್ಯ ಇದೆ ಅಂತಷ್ಟೇ. ದಟ್ ಈಸ್ ಅ ರಿಲಿಜಿಯಸ್ ವ್ಯಾಲ್ಯೂ. ಆ್ಯಂಡ್ ಕಲ್ಚರಲ್ ವ್ಯಾಲ್ಯೂಸ್. ಏನು ಕಲ್ಚರಲ್ ವ್ಯಾಲ್ಯೂಸ್ ಅಂತ ಅಂದರೆ, ಕಲ್ಚರಲ್ ವ್ಯಾಲ್ಯೂ, ಕಲ್ಚರ್ ಅಂತ ಅಂದರೆ ಏನು? ನಮ್ಮ ಸಾಂಸ್ಕೃತಿಕ ಮೌಲ್ಯ ಅಂತ ಕರಿತೀವಿ ಇದನ್ನು. ಕಲ್ಚರಸ್ ವ್ಯಾಲ್ಯೂಸ್ ಮೀನ್ಸ್ ಸಾಂಸ್ಕೃತಿಕ ಮೌಲ್ಯ. ಏನು ಸಂಸ್ಕೃತಿ ಹೇಳುತ್ತೆ, ಹೌದಲ್ಲ. ನಮ್ಮ ಹಿಂದೆಯಿಂದ ಬಂದಿರೋಂಥ ಸಂಸ್ಕೃತಿ, ಒಂದು ಸ್ವಲ್ಪ ಕಲ್ಚರನ್ನು ನಾವು ತಿರುವಾಗಿ ನೋಡಿದ್ರೆ ಹಿಂದೆಯಿಂದನೂ ಬಂದ್ಬಿಟ್ಟಿದೆ, ಫ್ರಮ್ ದಿ ಬಿಗಿನಿಂಗ್ ಆಫ್ ಸಿವಿಲೈಸೇಷನ್. ಸೊ ಸಿವಿಲೈಸೇಷನ್ ಸ್ಟಾರ್ಟ್ ಆದಾಗಿಂದ ಸೊ ಪೂಜೆಗೆ ಹೂವನ್ನ ಯೂಸ್ ಮಾಡಿದ್ದಾರೆ, ಹೌದಲ್ಲ. ಎಸ್ಪೆಷಲಿ ಟ್ರೈಬಲ್ ಪೀಪಲ್ಸ್, ಈಗ ಕಾಡಲ್ಲಿ ವಾಸವಾಗಿದ್ದರು ಹಿಂದೆ ಜನಗಳು, ಹೌದಲ್ಲ. ಟ್ರೈಬ್ಸು ಅಲ್ಲಿಂದನೇ ಬಂದಿದೆ ಅಂತ ಹೇಳ್ತಾರೆ ಸಿವಿಲೈಸೇಷನ್ನು, ಶಿಫ್ಟಿಂಗ್ ಕಲ್ಟಿವೇಷನ್ನು. ಸೊ ಅದು ಇದೆಲ್ಲ ಬಂದಿದ್ದೆ ನಮಗೆ ಟ್ರೈಬ್ಸಿಂದನೇ. ಆ ಟ್ರೈಬ್ಸು ಕೂಡ ಏನು ಮಾಡಿದ್ದಾರೆ ಅಂತಂದರೆ ಈ ಫ್ಲವರ್ಸನ್ನೇ ಯೂಸ್ ಮಾಡಿದ್ದಾರೆ. ಏನಕ್ಕೆ ಅಂತಂದರೆ ಸೊ ಗಾಡೆಸ್ ವ್ಯಾಲ್ಯೂ, ದೈವತ್ವ ಇದೆ ಏನೋದಕ್ಕೆ ಅಂತ. ಸೊ ಫ್ಲವರ್ನ ಪೂಜೆಗೆ ಯೂಸ್ ಮಾಡಿದ್ದಾರೆ, ಹೌದಲ್ಲ. ಅದನ್ನೇನಪ್ಪ ಅಂದರೆ ಸೊ ಮುಡಿಗೆ ಇಟ್ಕೊಳ್ಳೋಕ್ಕಾಗಿರ್ಬೋದು, ಅಥವಾ ಬೊಕೇಸ್ ಮಾಡಿರ್ಬೋದು, ಹಾರ ಮಾಡೋದಕ್ಕಾಗಿರ್ಬೋದು. ಸೊ ಇದಕ್ಕೆಲ್ಲ ಯೂಸ್ ಮಾಡಿದ್ದಾರೆ. ಹಿಂದಿಂದ ನಮ್ಮ ಸಂಸ್ಕೃತಿಲಿ ಬಂದುಬಿಟ್ಟಿದೆ. ಹಬ್ಬ ಮಾಡಿದ್ರೆ ಫ್ಲವರ್ಸ್ ಬೇಕು, ಪೂಜೆ ಮಾಡಿದ್ರೆ ಫ್ಲವರ್ ಬೇಕು, ಯಾವುದೋ ಒಂದು ಸ್ಕೂಲಲ್ಲಿ ಫಂಕ್ಷನ್ ನಡೀತಾ ಅದಂದರೆ ಫ್ಲವರ್ ಬೇಕು, ಡೆಕೋರೇಷನ್ ಆಗಿರ್ಬೋದು, ಗೆಸ್ಟ್ಗಳಿಗಾಗ್ಬೋದು, ಒಟ್ಟಲ್ಲಿ ಯೂಸ್ ಮಾಡ್ತೀವಿ. ಅದು ನಮ್ಮ ಸಂಸ್ಕೃತಿ ಅಂತ, ಹೌದಲ್ಲ. ದಟ್ ಈಸ್ ಅ ಕಲ್ಚರಲ್ ವ್ಯಾಲ್ಯೂ, ಹೌದಲ್ಲ. ಈ ಥರ ತಗೊಂಡ್ರೆ ನಮಗೆ ಡಿಫ್ರೆಂಟ್ ವ್ಯಾಲ್ಯೂಸ್ನ ನೋಡ್ತೀವಿ ಫ್ಲವರ್ಸ್ಗೆ. ಇಷ್ಟೆಲ್ಲ ನೀವು ಥಿಂಕ್ ಮಾಡಿದ್ರೆ ಇನ್ನೂ ಸಿಗುತ್ತೆ ನಿಮಗೆ, ಹೌದಲ್ಲ. ಎಸ್ಥೆಟಿಕ್ ವ್ಯಾಲ್ಯೂ ಇರ್ಬೋದು, ಆರ್ನಮೆಂಟಲ್ ಪರ್ಪಸ್ ಇರ್ಬೋದು, ಸೋಷಿಯಲ್ ವ್ಯಾಲ್ಯೂ ಇರ್ಬೋದು, ರಿಲಿಜಿಯಸ್ ವ್ಯಾಲ್ಯೂ ಇರ್ಬೋದು, ಆ್ಯಂಡ್ ಕಲ್ಚರಲ್ಸ್ ವ್ಯಾಲ್ಯೂ. ಇದಿಷ್ಟನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ವ್ಯಾಲ್ಯೂಸ್ ಆಫ್ ಅ ಫ್ಲವರ್ಸ್ ಅಂತ, ಆಯಿತಾ. ನೆಕ್ಸ್ಟ್ ಬಂದರೆ ಅದನ್ನು ಬಿಟ್ಟು ಹ್ಯೂಮನ್ ಫೀಲಿಂಗ್ಸ್, ಹೌದಾ. ಸೊ ಇದನ್ನು ನೋಡೋಣ ಏನು ಅಂತ. ಹ್ಯೂಮನ್ ಫೀಲಿಂಗ್ಸನ್ನು ನಾವೇನು ಮಾಡ್ತೀವಿ ಅಂತ ಅಂದರೆ, ಫೀಲಿಂಗ್ಸ್ನ ಹೇಳ್ಕೋಬೇಕು ಅಂದರೆ ಅಲ್ಲೂ ಕೂಡ ಫ್ಲವರ್ಸನ್ನು ಯೂಸ್ ಮಾಡ್ತೀರ, ಹೌದಲ್ಲ. ಹ್ಯೂಮನ್ ಫೀಲಿಂಗ್ಸ್ ಲೈಕ್ ಏನೇನು ಇರ್ಬೋದು ಅಂತ. ಫಾರ್ ಎಕ್ಸಾಂಪಲ್ ಲವ್. ಸೊ ಲವ್ ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ ಫ್ಲವರ್ನ ಯೂಸ್ ಮಾಡ್ತಾರೆ. ಲವ್ ಅಂದ ತಕ್ಷಣ ಏನೋ ಒಂದೇ ಥರ ಅಂದ್ಕೊಬೇಡಿ. ಸೊ ಅಮ್ಮ ಮಗು ಇರ್ಬೋದು, ಸೊ ಮಕ್ಕಳು ಅಮ್ಮನಿರ್ಬೋದು. ಸೊ ಈಗ ಫಾರ್ ಎಕ್ಸಾಂಪಲ್ ಮದರ್ಸ್ ಡೇ, ಸೊ ಹ್ಯಾಪಿ ಮದರ್ಸ್ ಡೇ ಮಮ್ಮಿ, ಅಥವಾ ಹ್ಯಾಪಿ ಮದರ್ಸ್ ಡೇ ಅಮ್ಮ ಅಂದ್ಬಿಟ್ಟು ಕೊಡ್ಬೋದು ಫ್ಲವರ್ಸನ್ನು, ಹೌದಲ್ಲ. ಹ್ಯಾಪಿ ಫಾದರ್ಸ್ ಡೇ ಕೊಡ್ಬೋದು, ಹೌದಲ್ಲ. ಮಕ್ಕಳಿಗೆ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಂದ್ಬಿಟ್ಟು ಕೊಡ್ಬೋದು, ಅಲ್ಲೊಂದು ಪ್ರೀತಿ ಇದೆ ಅಂತಷ್ಟೇ. ಸೊ ಲವ್ ಇರ್ಬೋದು. ಸೊ ಅದಕ್ಕೂ ಏನಪ್ಪ ಅಂದರೆ ಫ್ಲವರ್ನ ಯೂಸ್ ಮಾಡ್ಕೋತೀವಿ ಅಂತ. ಅದನ್ನೇ ಬಿಟ್ಟರೆ ಅಫೆಕ್ಷನ್ಸ್. ಸೊ ಲವ್ ಇರ್ಬೋದು, ಅಫೆಕ್ಷನ್ಸ್ ಬಿಟ್ವೀನ್ ಪರ್ಸನ್ಸ್ ಮಧ್ಯೆ ಇರುವಂಥ ಅಫೆಕ್ಷನ್ಸನ್ನು ಹೇಳ್ಕೋಬೇಕು ಅಂದರೆ ಫ್ಲವರ್ಸನ್ನು ಯೂಸ್ ಮಾಡ್ತಾರೆ ಅನ್ನುವಂಥದ್ದು, ಆಯಿತಾ. ಸೊ ನೆಕ್ಸ್ಟ್ ಬಂದರೆ
ಹ್ಯಾಪಿನೆಸ್ ಇರ್ಬೋದು. ತುಂಬ ಖುಷಿಯಾದಾಗ ಏನು ಮಾಡಪ್ಪ ಅಂತಂದರೆ ಫ್ಲವರ್ನ ಯೂಸ್ ಮಾಡ್ಬೋದು. ಈಗ ಖುಷಿಯಾಗಿದೆ ಅಂತಂದರೆ ಹೆಂಗೆ ಫ್ಲವರ್ ಯೂಸ್ ಮಾಡ್ತಾ ಇದ್ದೀವಿ, ಫಾರ್ ಎಕ್ಸಾಂಪಲ್ ಎಲ್ಲ ಇಬ್ಬರು ಫ್ರೆಂಡ್ಸ್ ಹೋಗ್ತಾ ಇದ್ರಿ ಅಂತ ಅಂದ್ಕೊಳ್ಳೋಣ. ಸೊ ಇಬ್ಬರದು ಪರ್ಸೆಂಟೇಜ್ ಏನೋ ಚೆನ್ನಾಗಿ ಬಂತು ಅನ್ಕೊಬಿಡಿ, ಹೌದಲ್ಲ. ಸೊ ಏನೋ ಅವ್ರ ಮನೇಲಿ ಫ್ಲವರ್ ಬಿಟ್ಟಿತ್ತು, ಏನೋ ಖುಷಿ, ನನ್ನ ಫ್ರೆಂಡಿಗೆ ಫ್ಲವರ್ ಕೊಡ್ತೀನಿ. ಸೊ ಅವಳು ಫಸ್ಟ್ ಕ್ಲಾಸು, ನಾನು ಫಸ್ಟ್ ಕ್ಲಾಸ್, ಇಬ್ಬರು ಫಸ್ಟ್ ಕ್ಲಾಸ್ ಮಾಡಿಬಿಟ್ಟಿದ್ದೀವಿ. ನಮ್ಮಲ್ಲಿ ಏನೋ ನಮ್ಮ ಮನೆಗೆ ಬಂದಿದ್ರು, ಅವ್ರ ಮನೆಗೆ ಬಂದಿದ್ರು. ಸೊ ತುಂಬ ಚೆನ್ನಾಗಿದೆ ಫ್ಲವರ್ಸ್ ಅಂತ ಅಂದಾಗ ಒಂದು ಫ್ಲವರ್ ಕೊಡ್ತೀರಾ ಖುಷಿಯಿಂದ, ಹೌದಲ್ಲ. ಇಲ್ಲ ಯಾರೋ ರೋಡಲ್ಲಿ ಹೋಯ್ತಾ ಆ ಥರ ಮನೆ ಮುಂದೆ ಏನೋ ಫ್ಲವರ್ಸ್ ಚೆನ್ನಾಗಿದೆ ಅನ್ಕೋತೀರ, ಅಲ್ಲೊಂದು ಫ್ಲವರ್ನ ಕಿತ್ಕೋತೀರ, ಹೌದಲ್ಲ. ಅವ್ರು ಖುಷಿಯಾಗಿ ಕಿತ್ಕೊಡ್ತಾರೆ ನಿಮಗೆ. ದಟ್ ಈಸ್ ಅ ಹ್ಯಾಪಿನೆಸ್. ಇನ್ನು ಇಲ್ಲಿ ಹ್ಯಾಪಿಯೆಸ್ಟ್ ಮೂಮೆಂಟ್ಸನ್ನು ಸೆಲೆಬ್ರೇಟ್ ಮಾಡಬೇಕು ಅಂದರೆ ನಾವು ಅಲ್ಲಿ ಫ್ಲವರ್ಸನ್ನು ಯೂಸ್ ಮಾಡ್ತೀವಿ, ಅದಾಗ್ಬೋದು. ಅದನ್ನು ಬಿಟ್ಟರೆ ಗ್ರೀಫ್ ಇರ್ಬೋದು, ಅಥವಾ ಮೌರ್ನಿಂಗ್, ದುಃಖ ಇರ್ಬೋದು, ಮೌರ್ನಿಂಗ್ ಇರ್ಬೋದು. ಸೊ ಫಾರ್ ಎಕ್ಸಾಂಪಲ್ ಯಾರೋ ಸತ್ತೋಗ್ಬಿಟ್ಟಿದ್ದಾರೆ ಅಂದ್ಕೊಳ್ಳೋಣ. ಸೊ ಅಲ್ಲಿ ದುಃಖನ ನೀವೇನಪ್ಪ ಅಂದರೆ ಸೆಲೆಬ್ರೇಟ್ ಮಾಡಬೇಕು ಅಂತಂದರೆ ಅಲ್ಲೂ ಕೂಡ ಏನು ಮಾಡ್ತೀರಾ ಅಂದರೆ ಫ್ಲವರ್ಸನ್ನು ಯೂಸ್ ಮಾಡಿರ್ತೀರ, ಹೌದಲ್ಲ. ಸೊ ಇಲ್ಲಿ ಡಿಫ್ರೆಂಟ್ ಹ್ಯೂಮನ್ ಫೀಲಿಂಗ್ಸಲ್ಲಿ ನಾವೇನು ಮಾಡ್ತೀವಿ, ಫ್ಲವರ್ಸನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನು ಬಿಟ್ಟರೆ ಆರ್ನಮೆಂಟ್ ಪರ್ಪಸಸ್ ಇರ್ಬೋದು. ಸೊ ಇದನ್ನೆಲ್ಲ ನೋಡ್ತಾ ಹೋಗ್ತೀರಾ. ಸೊ ನೀವು ನೆಕ್ಸ್ಟ್ ಏನಪ್ಪ ಅಂತಂದರೆ ಒಂದಿಷ್ಟು ಆರ್ನಮೆಂಟಲ್ ಫ್ಲವರ್ಸ್ ಇರ್ಬೋದು, ಆಯಿತಾ. ಸೊ ಜೊತೆಗೆ ಗಾಡೆಸ್ ವ್ಯಾಲ್ಯೂಸ್ ಇರುವಂಥ, ದೈವತ್ವ ಇರುವಂಥ ಒಂದಿಷ್ಟು ಫ್ಲವರ್ಸು, ಆಯಿತಾ. ಸೊ ಅದನ್ನು ಬಿಟ್ಟರೆ ನೀವು ಒಂದಿಷ್ಟು ಡೈಲಿ ಯೂಸ್ ಮಾಡುವಂಥ ಫ್ಲವರ್ಸ್ ಇರ್ಬೋದು, ಆಯಿತಾ. ಸೊ ಈ ಥರ ಒಂದಿಷ್ಟು ಫ್ಲವರ್ಸನ್ನು ಏನು ಮಾಡಿ ಅಂದರೆ ನೀವು ಲಿಸ್ಟ್ ಔಟ್ ಮಾಡಿ ನನಗೆ ಸಬ್ಮಿಟ್ ಮಾಡಿ ಹೋಮ್ವರ್ಕ್. ಒಂದು 5 ಫ್ಲವರ್ಸ್. ಆರ್ನಮೆಂಟಲ್ಗೆ ಯಾವ್ದು ಯೂಸ್ ಮಾಡ್ತೀರಾ, ಅಥವಾ ಇದು ಏನಪ್ಪ ಅಂತಂದರೆ ಸೋಷಿಯಲ್ ವ್ಯಾಲ್ಯೂಸ್ಗೋಸ್ಕರ ಯಾವ ಫ್ಲವರ್ಸನ್ನು ಯೂಸ್ ಮಾಡ್ತೀರಾ, ರಿಲಿಜಿಯಸ್ಗೋಸ್ಕರ ಯಾವ್ದು ಯೂಸ್ ಮಾಡ್ತೀರಾ, ಕಲ್ಚರಲ್ಸ್ ವ್ಯಾಲ್ಯೂಸ್ಗೆ ಯಾವ್ದು ಯೂಸ್ ಮಾಡ್ತೀರಾ, ಈ ಥರ ಒಂದು 5 ಫ್ಲವರ್ಸನ್ನು ಏನು ಮಾಡಿ ಅಂದರೆ ಲಿಸ್ಟ್ ಔಟ್ ಮಾಡಿ ನನಗೆ ಸೆಂಡ್ ಮಾಡಿ. ಓಕೆ, ಇಷ್ಟು ಇರಲಿ. ನೆಕ್ಸ್ಟ್ ಇದು ಒಂದಿಷ್ಟು ಇಂಟ್ರಡಕ್ಷನ್ ನಿಮಗೆ ಈ ಚಾಪ್ಟರ್ ಬಗ್ಗೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಪಾರ್ಟ್ಸ್ ಆಫ್ ಫ್ಲವರ್ ಅಥವಾ LS ಆಫ್ ಅ ಟಿಪಿಕಲ್ ಫ್ಲವರ್ ಬಗ್ಗೆ ನೋಡೋಣ. ಆಲ್ರೆಡಿ ಆಗಿದೆ ಫಸ್ಟ್ PUCನಲ್ಲಿ. ನೆಕ್ಸ್ಟ್ ಕ್ಲಾಸ್ ಒಂದ್ಸಲ LS ಆಫ್ ಫ್ಲವರ್ ಬಗ್ಗೆ ನೋಡಿ ನೆಕ್ಸ್ಟ್ ಮುಂದೆ ಹೋಗೋಣ. ಸೊ ಫ್ಲವರಲ್ಲಿರುವಂಥ ಪಾರ್ಟ್ಸ್ ಏನು, ಸೊ ಅದರ ಸ್ಟ್ರಕ್ಚರ್ ಏನು, ಆರ್ಗನೈಸೇಷನ್ ಏನು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಓಕೆ, ಥ್ಯಾಂಕ್ಸ್.